ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸತೀಶ್ ಬೆನಕಟ್ಟಿ. ಗುರುದೇವ್ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇನ್ನೇನು ನೆಕ್ಸ್ಟ್ ಬರ್ತಕ್ಕಂಥ ಫೆಬ್ರವರಿ 18ನೇ ತಾರೀಕು ಏನು ಪ್ರೀ ಕೋಚಿಂಗ್ ಎಕ್ಸಾಮ್ಸ್ ನಡೀತಾ ಇದೆಯಲ್ಲ, ಈ ಪ್ರೀ ಕೋಚಿಂಗಿಗೆ ಸಂಬಂಧಪಟ್ಟಂತೆ ಹಿಂದಿನ ಪ್ರಶ್ನೆಗಳನ್ನು ಅಂದರೆ ಭಾರತದ ಸಂವಿಧಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನು ಎಕ್ಸಾಮ್ ನಡೆಸತ್ತಲ್ಲ, ಆ ಎಕ್ಸಾಮಲ್ಲಿ ಭಾರತದ ಸಂವಿಧಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಲಾದ ಪ್ರಶ್ನೆಗಳ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇದು ಮುಂದೆ ಬರ್ತಕ್ಕಂಥ ಪರೀಕ್ಷೆಗೆ ಕೂಡ ತಮಗೆ ಉಪಯುಕ್ತವಾಗ್ತಕ್ಕಂಥ ಒಂದು ಮಾಹಿತಿ. ಸ್ನೇಹಿತರೆ, ನೇರವಾಗಿ ಮೊದಲ ಪ್ರಶ್ನೆಗೆ ಹೋಗೋಣ. ಸಂವಿಧಾನದ ಯಾವ ಭಾಗದಲ್ಲಿ ತುರ್ತು ನಿಬಂಧನೆಯನ್ನು ವಿವರಿಸಲಾಗಿದೆ? ಭಾಗ 10, ಬಿ ಭಾಗ 15, ಸಿ ಭಾಗ 16, ಸಿ ಭಾಗ 18. ಎಲ್ಲ ರೋಮನ್ ಸಂಖ್ಯೆ ಅದಾವು. ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಡಾರ ಮೊನ್ನೆ ಎಕ್ಸಾಮ್ ಬರೀಬೇಕಾದ್ರೆ. ಯಾಕಂದ್ರೆ 1-2 ಓದ್ತಿರ್ತೀವಿ, ರೋಮನ್ ಸಂಖ್ಯೆ ಕೊಟ್ಟಾಗ ಎಷ್ಟೋ ಜನ ಗೊಂದಲಕ್ಕೊಳಗಾಗಿ ತಪ್ಪಾಗಿ ಆನ್ಸರ್ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರತೈತೆ. ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನೀವು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದತ್ತಂದ್ರೆ ಡಿ ಸರಿಯಾದ ಉತ್ತರ ಸ್ನೇಹಿತರೆ, ಆಪ್ಷನ್ ಡಿ. ಸೊ ಸಂವಿಧಾನದ 18ನೇ ಭಾಗದಲ್ಲಿ 352ರಿಂದ 360ರವರೆಗಿನ ಒಟ್ಟು 9 ವಿಧಿಗಳು 3 ಬಗೆಯ ತುರ್ತು ಪರಿಸ್ಥಿತಿಗಳನ್ನು ಕುರಿತು ವಿವರಿಸಲ್ಪಡ್ತಾವೆ ಸ್ನೇಹಿತರೆ. ವಿಧಿ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ವಿಧಿ 356 ರಾಜ್ಯ ತುರ್ತು ಪರಿಸ್ಥಿತಿ, ವಿಧಿ 360 ಆರ್ಥಿಕ ಅಥವಾ ಹಣಕಾಸು ತುರ್ತು ಪರಿಸ್ಥಿತಿ. ಹೀಗೆ ಸಂವಿಧಾನದ 18ನೇ ಭಾಗದಲ್ಲಿರುವ 352ರಿಂದ 360ರವರೆಗಿನ ಒಟ್ಟು 9 ವಿಧಿಗಳು 3 ಬಗೆಯ ತುರ್ತು ಪರಿಸ್ಥಿತಿಗಳನ್ನು ಕುರಿತು ವಿವರಿಸಲ್ಪಡ್ತಾವೆ. ಆ 3 ಬಗೆಯ ತುರ್ತು ಪರಿಸ್ಥಿತಿಗಳು ಯಾವಂತ ನೋಡಿದಾಗ, ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಆರ್ಟಿಕಲ್ 352, 2 ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿ ಆಡಳಿತ ಪ್ರೆಸಿಡೆಂಟ್ಸ್ ರೂಲ್ ಆರ್ಟಿಕಲ್ 356 ಅಂಡ್ ಆರ್ಥಿಕ ಅಥವಾ ಹಣಕಾಸು ತುರ್ತು ಪರಿಸ್ಥಿತಿ ಫಿನಾನ್ಸಿಯಲ್ ಎಮರ್ಜೆನ್ಸಿ ಆರ್ಟಿಕಲ್ 360. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಡಿ 18ನೇ ಭಾಗ ಸ್ನೇಹಿತರೆ. ಓಕೆ, ನೇರವಾಗಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತದ ಉಪರಾಷ್ಟ್ರಪತಿ ಸ್ಥಾನವು ಈ ಕೆಳಗಿನ ಯಾವ ದೇಶದ ಉಪರಾಷ್ಟ್ರಪತಿಯ ಸ್ಥಾನವನ್ನು ಹೋಲುತ್ತದೆ? ಆಪ್ಷನ್ ಎ ಅಮೆರಿಕಾ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಜಪಾನ್. ಯಾವುದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು ತಾವು? ಓಕೆ, ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಎ. ಉಪರಾಷ್ಟ್ರಪತಿ ಹುದ್ದೆಯನ್ನು ಯಾವ ಮೂಲದಿಂದ ನಾವು ಭಾರತದ ಸಂವಿಧಾನಕ್ಕೆ ಎರವಲು ಪಡೆದುಕೊಂಡಿದ್ದೇವೆ ಅಂತಂದ್ರ ಅಮೆರಿಕ ಸಂವಿಧಾನದಿಂದ ಅಥವಾ USA ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ ಸ್ನೇಹಿತರೆ. ಹಾಗಿದ್ರೆ ನಮ್ಮ ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶವಿದೆ? ಆರ್ಟಿಕಲ್ 63. ಸೊ ಸಂವಿಧಾನದ 63ನೇ ವಿಧಿಯಲ್ಲಿ ಭಾರತದ ಉಪರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಅದ. ಅಂದ್ರೆ ಭಾರತಕ್ಕೊಬ್ಬರು ಉಪರಾಷ್ಟ್ರಪತಿ ಇರಬೇಕು ಅಂತ ಹೇಳತ್ತ. ಓಕೆ, ನೇರವಾಗಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತದ ರಾಜ್ಯಗಳ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರು ಹೊಂದಿರುತ್ತಾರೆ? ಆಪ್ಷನ್ ಎ ರಾಜ್ಯ ಸರ್ಕಾರ, ಆಪ್ಷನ್ ಬಿ ಕೇಂದ್ರ ಶಾಸಕಾಂಗ, ಆಪ್ಷನ್ ಸಿ ರಾಷ್ಟ್ರಪತಿ, ಆಪ್ಷನ್ ಡಿ ಪ್ರಧಾನಮಂತ್ರಿ. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರ ಶಾಸಕಾಂಗ. ಇಲ್ಲಿ ಕೇಂದ್ರ ಶಾಸಕಾಂಗ ಅಂದ್ರ ಸಂಸತ್ತು. ನಮ್ಮ ದೇಶದ ಶಾಸನಗಳನ್ನು ರೂಪಿಸ್ತಕ್ಕಂಥ ಅಧಿಕಾರ ಸಂಸತ್ತಿಗಿರತ್ತ. ಹಾಗಾಗಿ ಸಂಸತ್ತನ್ನ ಕೇಂದ್ರ ಶಾಸಕಾಂಗ ಅಂತೇಳಿ ಕರಿತೀವಿ ನಾವು ಸ್ನೇಹಿತರೆ. ಇಲ್ಲಿ ಸಂಸತ್ತು ಅಂದ್ರು ಒಂದ, ಕೇಂದ್ರ ಶಾಸಕಾಂಗ ಅಂತಂದ್ರು ಒಂದ. ಅಂದ್ರ ಇಲ್ಲಿ ಭಾರತದ ರಾಜ್ಯಗಳ ಗಡಿಗಳನ್ನ ಬದಲಾಯಿಸುವ ಅಧಿಕಾರ ಯಾರಿಗಿರತ್ತಂದ್ರ ಕೇಂದ್ರ ಶಾಸಕಾಂಗ ಅಥವಾ ಸಂಸತ್ತಿಗಿರುತ್ತದೆ. ಹಾಗಿದ್ರೆ ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಜ್ಯಗಳ ಗಡಿಗಳನ್ನ ಬದಲಾಯಿಸ್ತಕ್ಕಂಥ ಅಧಿಕಾರ ಸಂಸತ್ತಿಗೆ ಅದ? ಆರ್ಟಿಕಲ್ 3 ಸಂವಿಧಾನದ ವಿಧಿ 3. ಸೊ ಸಂವಿಧಾನದ 3ನೇ ವಿಧಿಯ ಪ್ರಕಾರ ಸಂಸತ್ತು ತಿದ್ದುಪಡಿ ಕಾನೂನು ರೂಪಿಸುವುದರ ಮೂಲಕ ಭಾರತದ ಒಕ್ಕೂಟದೊಳಗ ರಾಜ್ಯಗಳ ಗಡಿ ಬದಲಾವಣೆ ಮಾಡತಕ್ಕಂಥ ಅಧಿಕಾರ ಹೊಂದಿರತ್ತ. ರಾಜ್ಯಗಳ ಪುನರ್ವಿಂಗಡಣೆ ಮಾಡಿ ಹೊಸ ಹೊಸ ರಾಜ್ಯಗಳನ್ನು ಸೃಷ್ಟಿಸ್ತಕ್ಕಂಥ ಅಧಿಕಾರ ಹೊಂದಿರತ್ತ.
ರಾಜ್ಯಗಳ ವಿಸ್ತೀರ್ಣ ಬದಲಾವಣೆ ಮಾಡತಕ್ಕಂಥ ಅಧಿಕಾರ ಹೊಂದಿರುತ್ತಾ, ರಾಜ್ಯಗಳ ಹೆಸರು ಬದಲಾವಣೆ ಮಾಡತಕ್ಕಂಥ ಅಧಿಕಾರ ಹೊಂದಿರುತ್ತ ಸ್ನೇಹಿತರೆ. ನೋಡ್ರಿ, ಸೊ ಸಂವಿಧಾನದ 3ನೇ ವಿಧಿಯ ಪ್ರಕಾರ ಸಂಸತ್ತು ತಿದ್ದುಪಡಿ ಕಾನೂನು ರೂಪಿಸುವುದರ ಮೂಲಕ ಭಾರತದ ಒಕ್ಕೂಟದೊಳಗ ರಾಜ್ಯಗಳ ಪುನರ್ ವಿಂಗಡಣೆ ಮಾಡಿ ಹೊಸ ರಾಜ್ಯಗಳನ್ನು ರಚಿಸುವ, ರಾಜ್ಯಗಳ ಗಡಿ ಬದಲಾವಣೆ ಮಾಡುವ, ರಾಜ್ಯಗಳ ವಿಸ್ತೀರ್ಣ ಬದಲಾವಣೆ ಮಾಡುವ, ರಾಜ್ಯಗಳ ಹೆಸರು ಬದಲಾವಣೆ ಮಾಡತಕ್ಕಂಥ ಅಧಿಕಾರ ಹೊಂದಿರುತ್ತೆ ಸ್ನೇಹಿತರೆ. ಈ ಫಾರ್ ಎಕ್ಸಾಂಪಲ್ ಜೂನ್ 2, 2014 ತೆಲಂಗಾಣ ಹೊಸ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂತು. ಹಾಗಾದ್ರೆ ಯಾವ ರಾಜ್ಯದಿಂದ ಪುನರ್ ವಿಂಗಡಣೆ ಹೊಂದಿ ತೆಲಂಗಾಣವನ್ನ ಹೊಸ ರಾಜ್ಯವನ್ನಾಗಿ ರಚಿಸಲಾಗತ್ತಾ? ಆಂಧ್ರ ಪ್ರದೇಶ್ ಪುನರ್ ವಿಂಗಡಣೆ ಮಾಡಿ ತೆಲಂಗಾಣವನ್ನ ಹೊಸ ರಾಜ್ಯವನ್ನಾಗಿ ರಚಿಸಲಾಗತ್ತ ಸ್ನೇಹಿತರೆ. ಅವಾಗ ತೆಲಂಗಾಣ ಹೊಸ ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದ ನಂತರ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಮಧ್ಯೆ ಗಡಿರೇಖೆಯನ್ನ ನಿರ್ಮಿಸ್ತಕ್ಕಂಥದ್ದು ಸ್ನೇಹಿತರೆ. ಈ ಒಂದು ರಾಜ್ಯದಿಂದ ಪುನರ್ ವಿಂಗಡಣೆ ಹೊಂದಿ ಇನ್ನೊಂದು ರಾಜ್ಯ ಅಸ್ತಿತ್ವಕ್ಕೆ ಬಂದಾಗ ಆ ರಾಜ್ಯದ ಗಡಿ ಬದಲಾವಣೆ ಆಗತ್ತಾ, ಆ ರಾಜ್ಯದ ವಿಸ್ತೀರ್ಣ ಬದಲಾವಣೆ ಆಗತ್ತಾ, ಹೊಸ ರಾಜ್ಯ ಅಸ್ತಿತ್ವಕ್ಕೆ ಬಂದ ನಂತರ ಅದಕ್ಕೊಂದು ಹೆಸರು ಕೂಡ ಇಡಲಾಗತ್ತ. ಇದೆಲ್ಲ ಪ್ರೊಸೀಜರ್ ನಡೀತಕ್ಕಂಥದ್ದು ಯಾವ ವಿಧಿಯ ಪ್ರಕಾರ ಅಂತಂದ್ರ ಅದು ಸಂವಿಧಾನದ 3ನೇ ವಿಧಿಯ ಪ್ರಕಾರ ಸ್ನೇಹಿತರೆ. ಒಟ್ಟಿನಲ್ಲಿ ಸರಿಯಾದ ಉತ್ತರ ಯಾವ್ದತ್ತಂದ್ರ ಆಪ್ಷನ್ ಸಿ, ಕೇಂದ್ರ ಶಾಸಕಾಂಗ ಅಥವಾ ಸಂಸತ್ತು. ಓಕೆ, ನೇರವಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಭಾರತದ ರಾಷ್ಟ್ರಪತಿಯು ವಿಧಿ 352 ಅಡಿಯಲ್ಲಿ ಮೊದಲ ಬಾರಿಗೆ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಯಾವಾಗ ಮಾಡಿದರು? ನೋಡಿ, ಆಪ್ಷನ್ ಎ ಅಕ್ಟೋಬರ್ 1961, ಆಪ್ಷನ್ ಬಿ 1962, ಆಪ್ಷನ್ ಸಿ 1961, ಆಪ್ಷನ್ ಡಿ ಅಕ್ಟೋಬರ್ 1964. ಹಾಗಿದ್ರೆ ಸರಿಯಾದ ಉತ್ತರ ಯಾವ್ದತ್ತಂದ್ರ ಆಪ್ಷನ್ ಬಿ, ಅಕ್ಟೋಬರ್ 1962 ಭಾರತದಲ್ಲಿ ಮೊಟ್ಟ ಮೊದಲ ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲಾಗುತ್ತೆ ಸ್ನೇಹಿತರೆ. ಸೊ ಚೀನಾ ಭಾರತದ ಮೇಲೆ ಬಾಹ್ಯ ಆಕ್ರಮಣ ಮಾಡತ್ತ. 1962ರಲ್ಲಿ ಚೀನಾ ಭಾರತದ ಮೇಲೆ ಬಾಹ್ಯ ಆಕ್ರಮಣ ಮಾಡಿದಾಗ ಸಂವಿಧಾನದ 352ನೇ ವಿಧಿಯ ಪ್ರಕಾರ ಕೇಂದ್ರ ಸಚಿವ ಸಂಪುಟದ ಲಿಖಿತ ಶಿಫಾರಸನ್ನ ಆಧರಿಸಿ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸ್ತಾರೆ ಸ್ನೇಹಿತರೆ. ಹಾಗಾದ್ರೆ ಭಾರತದಲ್ಲಿ ಇಲ್ಲಿವರೆಗೆ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗ್ಯದ? ಒಟ್ಟು 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗ್ಯದ. ಹಾಗಿದ್ರೆ ಆ 3 ಬಾರಿ ಯಾವಾಗ? 1962 ಚೀನಾ ಭಾರತದ ಮೇಲೆ ಬಾಹ್ಯ ಆಕ್ರಮಣ ಮಾಡಿದಾಗ. 2 1971ರಲ್ಲಿ ಪಾಕಿಸ್ತಾನ್ ಭಾರತದ ಮೇಲೆ ಬಾಹ್ಯ ಆಕ್ರಮಣ ಮಾಡಿದಾಗ. 3 1975 ದೇಶದಲ್ಲಿ ಆಂತರಿಕ ಗಲಭೆ ನಡೆದಾಗ. ಹೀಗೆ ಒಟ್ಟು 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗತ್ತಾ. 2 ಬಾಹ್ಯ ಆಕ್ರಮಣವಾದಾಗ, 1 ಆಂತರಿಕ ಗಲಭೆ ನಡೆದಾಗ. ಹೀಗೆ ಸಂವಿಧಾನದ 352ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸ್ತಕ್ಕಂಥ ಅಧಿಕಾರ ಹೊಂದಿರ್ತಾರೆ. ಫಸ್ಟ್ ಟೈಮ್ ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದ ಯಾವಾಗತ್ತಂದ್ರ 1962, ಅದು ಚೀನಾ ಭಾರತದ ಮೇಲೆ ಬಾಹ್ಯ ಆಕ್ರಮಣ ಮಾಡಿದಾಗ. ಓಕೆ, ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. 5ನೇ ಪ್ರಶ್ನೆ, ಈ ಕೆಳಕಂಡವುಗಳಲ್ಲಿ ಯಾವುದನ್ನು ಭಾರತ ಪಾಶ್ಚಿಮಾತ್ಯ ಶಿಕ್ಷಣ ವ್ಯವಸ್ಥೆಯ ಮ್ಯಾಗ್ನಾ ಕಾರ್ಟ ಎಂದು ಪರಿಗಣಿಸಲಾಗಿದೆ? ಆಪ್ಷನ್ ಎ 1833ರ ಸಾರ್ವಜನಿಕ ಶಿಕ್ಷಣ ಸಮಿತಿ ವರದಿ, ಆಪ್ಷನ್ ಬಿ 1833ರ ಚಾರ್ಟರ್ ಕಾಯ್ದೆ, ಆಪ್ಷನ್ ಸಿ 1854ರ ರಾಜ್ಯ ಕಾರ್ಯದರ್ಶಿ ಸರ್ ಚಾರ್ಲ್ಸ್ ವುಡ್ ರವರ ವರದಿ, ಆಪ್ಷನ್ ಡಿ 1862ರ ಹಂಟರ್ ಆಯೋಗದ ವರದಿ. ಇಲ್ಲಿ ಸರಿಯಾದ ಉತ್ತರ ಯಾವುದತ್ತಂದ್ರೆ ಸ್ನೇಹಿತರೆ ಸಿ ಸರಿಯಾದ ಉತ್ತರ. ನೋಡ್ರಿ, 1854ರ ರಾಜ್ಯ ಕಾರ್ಯದರ್ಶಿ ಸರ್ ಚಾರ್ಲ್ಸ್ ವುಡ್ ಅವರ ವರದಿಯನ್ನ ಭಾರತ ಪಾಶ್ಚಿಮಾತ್ಯ ಶಿಕ್ಷಣ ವ್ಯವಸ್ಥೆಯ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರೆ. ವುಡ್ಸ್ ಡಿಸ್ಪ್ಯಾಚ್ ವರದಿ, ಇದನ್ನ ಭಾರತದ ಪಾಶ್ಚಿಮಾತ್ಯ ಶಿಕ್ಷಣ ವ್ಯವಸ್ಥೆಯ ಮ್ಯಾಗ್ನಾ ಕಾರ್ಟ ಅಂತೇಳಿ ಕರೀತಕ್ಕಂಥದ್ದು ಸ್ನೇಹಿತರೆ. ಓಕೆ, ನೇರವಾಗಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಂವಿಧಾನ ರಚನಾ ಸಭೆಯ ಸದಸ್ಯರು, ಇದು ಪ್ರಶ್ನೆ. ಕೆಳಗಡೆ 4 ಆಪ್ಷನ್ಸ್ ಅದಾವ. ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗಿದ್ದರು. ಆಪ್ಷನ್ ಬಿ ಗವರ್ನರ್ ಜನರಲ್ ರವರಿಂದ ನಾಮನಿರ್ದೇಶಿತವಾಗಿದ್ದರು. ಆಪ್ಷನ್ ಸಿ ಪ್ರಾಂತೀಯ ಸಭೆಗಳಿಂದ ಚುನಾಯಿತರಾಗಿದ್ದರು. ಆಪ್ಷನ್ ಡಿ
ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನಿಂದ ನಾಮನಿರ್ದೇಶಿತವಾಗಿದ್ದರು. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ. ನೋಡಿ, ಸೊ ಭಾರತದ ಸಂವಿಧಾನ ಸಭೆಯ ಸದಸ್ಯರು ಯಾರಿಂದ ನೇಮಕ ಆಗ್ತಾರತ್ತಂದ್ರ ಪ್ರಾಂತೀಯ ಶಾಸನ ಸಭೆಗಳ ಸದಸ್ಯರಿಂದ ನೇಮಕ ಆಗ್ತಾರೆ ಸ್ನೇಹಿತರೆ, ಅಂದ್ರೆ ಆಯ್ಕೆ ಆಗ್ತಾರೆ. ಸೊ ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 389, 389. ಸೊ 1946 ಜುಲೈ ಆಗಸ್ಟ್ ಚುನಾವಣೆ ನಡೆಯುತ್ತ. ಅದು ಪರೋಕ್ಷ ಚುನಾವಣೆ ನಡೆಯುತ್ತ. ಜುಲೈ ಆಗಸ್ಟ್ 1946ರಲ್ಲಿ ಪರೋಕ್ಷ ಚುನಾವಣೆ ಮೂಲಕ ಒಟ್ಟು 389 ಜನ ಸದಸ್ಯರನ್ನ ಒಳಗೊಂಡ ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬರುತ್ತೆ ಸ್ನೇಹಿತರೆ. ಈ 389 ಜನ ಸದಸ್ಯರಲ್ಲಿ 292 ಜನ ಸದಸ್ಯರು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ. ಪ್ಲಸ್ 4 ಜನ ಸದಸ್ಯರು ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ ರಚನಾ ಸಭೆಗೆ ಆಯ್ಕೆ ಆಗ್ತಾರೆ. 93 ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣ ಆಗ್ತಾರೆ. ಹೀಗೆ ಒಟ್ಟು 389 ಜನ ಸದಸ್ಯರು. ಈ 389 ಜನ ಸದಸ್ಯರಲ್ಲಿ 292 ಜನ ಸದಸ್ಯರು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ ಆಯ್ಕೆ ಆಗ್ತಾರೆ. 4 ಜನ ಸದಸ್ಯರು ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ ಆಯ್ಕೆ ಆಗ್ತಾರೆ. 93 ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣ ಆಗ್ತಾರೆ. ಅವ್ರನ್ನ ಯಾರು ನಾಮಕರಣ ಮಾಡ್ತಾರೆ? ವೈಸರಾಯ ನಾಮಕರಣ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಸಂವಿಧಾನ ರಚನಾ ಸಭೆಯ ಸದಸ್ಯರು ಪ್ರಾಂತೀಯ ಸಭೆಗಳಿಂದ ಚುನಾಯಿತರಾಗಿದ್ದರು. ಅದು ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆಯಾಗಿದ್ದರು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಭಾರತ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು? ಆಪ್ಷನ್ ಎ ಸ್ವರ್ಣಸಿಂಗ ಸಮಿತಿ, ಆಪ್ಷನ್ ಬಿ ಸಂತಾನಂ ಸಮಿತಿ, ಆಪ್ಷನ್ ಸಿ ಸರ್ಕಾರಿಯ ಸಮಿತಿ, ಆಪ್ಷನ್ ಡಿ ಇಂದಿರಾ ಗಾಂಧಿ ಸಮಿತಿ. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಸ್ವರ್ಣ ಸಿಂಗ್ ಸಮಿತಿ, ಅಂದ್ರೆ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಈ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸನ್ನ ಆಧರಿಸಿ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರದ ಅವಧಿಯಲ್ಲಿ ಸಂವಿಧಾನಕ್ಕೊಂದು ತಿದ್ದುಪಡಿ ತರುತ್ತಾರೆ. ಅದು ಎಷ್ಟನೇ ತಿದ್ದುಪಡಿ? 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರುತ್ತಾರೆ. ಯಾರ ಸರ್ಕಾರ? ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರ. ಅದು ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸನ್ನ ಆಧರಿಸಿ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರದ ಅವಧಿಯಲ್ಲಿ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರಲಾಗತ್ತ. ಈ ತಿದ್ದುಪಡಿ ತಂದು ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾಗತ್ತ. ಹಾಗಾದ್ರೆ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಎಷ್ಟನೇ ಭಾಗ ಅಳವಡಿಸಿಕೊಳ್ಳುತ್ತಾರೆ? ಭಾಗ 4A. 4A ಭಾಗದಲ್ಲಿ ಒಂದು ವಿಧಿಯನ್ನ ಅಳವಡಿಸಿಕೊಳ್ಳುತ್ತಾರೆ. ಯಾವ ವಿಧಿ? ವಿಧಿ 51A. ಈ 51A ವಿಧಿಯಲ್ಲಿ ಎಷ್ಟು ಕರ್ತವ್ಯಗಳನ್ನು ಅಳವಡಿಸಿಕೊಳ್ತಾರೆ? ಪ್ರಾರಂಭದಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ತಾರೆ. ಬಟ್ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸ್ ಮಾಡಿದ ಎಷ್ಟು ಕರ್ತವ್ಯಗಳನ್ನ? 8 ಕರ್ತವ್ಯಗಳನ್ನ ಶಿಫಾರಸ್ ಮಾಡುತ್ತ ಸ್ನೇಹಿತರೆ. ನೋಡ್ರಿ, ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸ್ ಮಾಡಿದ್ದು 8 ಮೂಲಭೂತ ಕರ್ತವ್ಯಗಳನ್ನು. ಬಟ್ ಸಮಿತಿಯ ಶಿಫಾರಸ್ಸೇ ಫೈನಲ್ ಅಲ್ಲ. ಆ ಸಮಿತಿಯ ಶಿಫಾರಸನ್ನ ಆಧರಿಸಿ ಕೆಲವು ಬದಲಾವಣೆಗಳೊಂದಿಗೆ ಶ್ರೀಮತಿ ಇಂದಿರಾ ಗಾಂಧಿ ಸರ್ಕಾರ 1976 42ನೇ ತಿದ್ದುಪಡಿ ಮಾಡಿ 10 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳುತ್ತಾ ಇದಕ್ಕೆ ಸಂಬಂಧಪಟ್ಟಂತ ಎಷ್ಟನೇ ಭಾಗ ಎಷ್ಟನೇ ವಿಧಿ ಸೇರಿಸ್ತಾರಂದ್ರ 4A ಭಾಗ ಮತ್ತು 51A ವಿಧಿಯನ್ನ ಸೇರಿಸಲಾಗತ್ತ. ಒಟ್ಟು 10 ಕರ್ತವ್ಯಗಳನ್ನು ಅಳವಡಿಸಿಕೊಳ್ಳಲಾಗತ್ತ. ಹಾಗಾದ್ರೆ ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳಿದಾವ ಸ್ನೇಹಿತರೆ? 11 ಮೂಲಭೂತ ಕರ್ತವ್ಯಗಳು ಅದಾವ ಪ್ರೆಸೆಂಟ್. ಹಾಗಾದ್ರೆ 11ನೇ ಮೂಲಭೂತ ಕರ್ತವ್ಯವನ್ನ ಯಾವಾಗ ಅಳವಡಿಸಿಕೊಳ್ಳಲಾಗತ್ತ? 86ನೇ ತಿದ್ದುಪಡಿ 2002 ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ. ಸೊ 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಅವಧಿಯಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿ ಮಾಡಿ 11ನೇ ಮೂಲಭೂತ ಕರ್ತವ್ಯ ಅಳವಡಿಸಿಕೊಳ್ಳಲಾಗತ್ತ. ಈ 11ನೇ ಮೂಲಭೂತ ಕರ್ತವ್ಯ ಏನ್ ಹೇಳುತ್ತಾ? 6 ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ
ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು ಪಾಲಕರ ಅಥವಾ ಪೋಷಕರ ಕರ್ತವ್ಯವನ್ನಾಗಿ ಅಳವಡಿಸಿಕೊಳ್ಳಲಾಗತ್ತೆ ಸ್ನೇಹಿತರೆ. ಹೀಗೆ ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ 4A ಭಾಗದಲ್ಲಿ 51A ವಿಧಿಯಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿದಾವೆ? 11. ಇದಕ್ಕೆ ಮುಂಚೆ ಎಷ್ಟಿದ್ದು? 10. ಹಾಗಾದ್ರೆ ನಮ್ಮ ಸಂವಿಧಾನ ಜಾರಿಯಾದಾಗ ಯಾವುದೇ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ ಸ್ನೇಹಿತರೆ. ಈ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಂಡಿದ್ದೆ 1976 ಎಷ್ಟನೇ ತಿದ್ದುಪಡಿ? 42ನೇ ತಿದ್ದುಪಡಿ. ಯಾವ ಸಮಿತಿ ಶಿಫಾರಸನ್ನು ಆಧರಿಸಿ? ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸನ್ನು ಆಧರಿಸಿ ಅಳವಡಿಸಿಕೊಳ್ಳಲಾಗತ್ತ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ಕೆಳಗಿನ ಯಾವ ವಿಧಿ ಮತ್ತು ವಿಷಯವನ್ನು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ? ನೋಡ್ರಿ, ಒಂದು ಕಡೆ ವಿಧಿ, ಇನ್ನೊಂದು ಕಡೆ ವಿಷಯ ಕೊಟ್ಟಾರ. ಯಾವುದು ಸರಿಯಾದ ಹೊಂದಾಣಿಕೆ ಅಲ್ಲ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಏನು ಕೊಟ್ಟಾರು? ಅಸ್ಪೃಶ್ಯತೆಯ ನಿಷೇಧ, ವಿಧಿ 17. ಬಿ, ಬಿರುದುಗಳನ್ನು ರದ್ದುಪಡಿಸುವುದು, ವಿಧಿ 19. ಕಾನೂನಿನ ಎದುರು ಸಮಾನತೆ, ವಿಧಿ 14. ರಾಜ್ಯದಿಂದ ಎಲ್ಲಾ ರೀತಿಯ ತಾರತಮ್ಯಗಳ ನಿಷೇಧ, ವಿಧಿ 15. ಹಾಗಾದ್ರೆ ಇವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಅಲ್ಲ? ಇವೆಲ್ಲ ಎಲ್ಲಿ ಬರ್ತಾವಂದ್ರ ಮೂಲಭೂತ ಹಕ್ಕುಗಳಲ್ಲಿ 1ನೇ ಮೂಲಭೂತ ಹಕ್ಕು ಬರುತ್ತೆ ಗೊತ್ತಲ್ಲ, ಸಮಾನತೆಯ ಹಕ್ಕು, ಅದರಲ್ಲಿ ಬರ್ತಕ್ಕಂಥವೆಲ್ಲ. ಇಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಅಲ್ಲ ಅಂತಂದ್ರ ಬಿ ಸರಿಯಾದ ಹೊಂದಾಣಿಕೆ ಅಲ್ಲ, ತಪ್ಪು. ಯಾಕೆ ತಪ್ಪು? ಬಿರುದುಗಳನ್ನು ರದ್ದುಪಡಿಸಲು ಯಾವ ವಿಧಿಯಲ್ಲಿ ಅವಕಾಶ ಅದ? 18ನೇ ವಿಧಿಯಲ್ಲಿ ಅವಕಾಶ ಅದ ಸ್ನೇಹಿತರೆ. ಬಟ್ ಇಲ್ಲಿ ಏನ್ ಕೊಟ್ಟಾರ ಅವರು? 19ನೇ ವಿಧಿ ಅದ. 19ನೇ ವಿಧಿ ಅದಕ್ಕೆ ಸಂಬಂಧಪಡುತ್ತ? ಇದು 2ನೇ ಮೂಲಭೂತ ಹಕ್ಕು, ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಬರುತ್ತದೆ ನೋಡ್ರಿ. ಹಾಗಾಗಿ ಸರಿಯಾದ ಹೊಂದಾಣಿಕೆ ಯಾವುದು ಅಲ್ಲ ಅಂತಂದ್ರ ಬಿ ಸರಿಯಾದ ಹೊಂದಾಣಿಕೆ ಅಲ್ಲ. ಬಿರುದುಗಳನ್ನು ರದ್ದುಪಡಿಸ್ಲಿಕ್ಕೆ ಯಾವ ವಿಧಿಯಲ್ಲಿ ಅವಕಾಶ ಅದ ಅಂತಂದ್ರ 18ನೇ ವಿಧಿಯಲ್ಲಿ ಅವಕಾಶ ಅದ. ಏನ್ ಬಿರುದುಗಳ ರದ್ದತಿ? ಯಾವ ಬಿರುದುಗಳನ್ನು ಹೊರತುಪಡಿಸಿ, ಸೈನಿಕ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ ಆನುವಂಶಿಕವಾಗಿ ವಂಶ ಪಾರಂಪರ್ಯವಾಗಿ ಕುಲಶ್ರೇಷ್ಠತೆಯನ್ನು ಆಧರಿಸಿ ಕೊಡ್ತಿದ್ರಲ್ಲ ಬಿರುದುಗಳನ್ನ, ಹಿಂದ ವಂಶ ಪಾರಂಪರ್ಯವಾಗಿ ಕೊಡ್ತಿದ್ರು ನೋಡ್ರಿ ರಾಜ ಮಹಾರಾಜರ ಆಳ್ವಿಕೆ ಅವಧಿಯೊಳಗ. ಅಂತ ಬಿರುದುಗಳನ್ನ ರದ್ದುಪಡಿಸ್ಬೇಕಂತ ಹೇಳತ್ತ. ಯಾಕಂತಂದ್ರೆ ಒಂದು ಬಿರುದು ಒಂದು ಕುಟುಂಬಕ್ಕೆ ಸೀಮಿತ ಆಗ್ಕೊಡುದು, ಅದು ಸಮಾನತೆಯ ಹಕ್ಕು ಉಲ್ಲಂಘನೆ ಆಗತ್ತ. ಅಂತಹ ಬಿರುದುಗಳನ್ನ ರದ್ದುಪಡಿಸ್ಬೇಕು ಅಂತೇಳಿ ಯಾವ ವಿಧಿ ಹೇಳತ್ತ? 18ನೇ ವಿಧಿ ಹೇಳತ್ತ ಸ್ನೇಹಿತರೆ. ಹಾಗಾದ್ರೆ ಭಾರತ ರತ್ನ ಪ್ರಶಸ್ತಿ, ಈ ಪ್ರಶಸ್ತಿಯನ್ನು 18ನೇ ವಿಧಿ ಅನುಸಾರ ಮುಕ್ತವಾಗಿ ಕೊಡ್ಲಿಕ್ಕೆ ಅವಕಾಶ ಇದೆನಾ? ಎಸ್, 18ನೇ ವಿಧಿ ಅನುಸಾರ ಭಾರತ ರತ್ನ ಪ್ರಶಸ್ತಿ ಕೊಡ್ಲಿಕ್ಕೆ ಅವಕಾಶ ಅದ. ಯಾಕಂತಂದ್ರ ಭಾರತ ರತ್ನ ಪ್ರಶಸ್ತಿ ಅದು ಬಿರುದು ಅಲ್ಲ, ಅದೊಂದು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಈ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಗತ್ತ? ಜನವರಿ 2, 1954. ಹೆಚ್ಚು ಕೂಡ ಇದು ಒಂದು ಕೇಸು ಸುಪ್ರೀಂ ಕೋರ್ಟಿಗೆ ಹೋಗಿರತ್ತ. 1996ರಲ್ಲಿ 1996ರಲ್ಲಿ ಬಾಲಾಜಿ ರಾಘವನ್ ವರ್ಸಸ್ ಕೇಂದ್ರ ಸರ್ಕಾರದ ಮೊಕದ್ದಮೆ. ಬಾಲಾಜಿ ರಾಘವನ್ ವರ್ಸಸ್ ಕೇಂದ್ರ ಸರ್ಕಾರದ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತಾ, ಆ ಸುಪ್ರೀಂ ಕೋರ್ಟ್ ತೀರ್ಪು ಏನಾಗಿರುತ್ತಾ? ಭಾರತ ರತ್ನ ಪ್ರಶಸ್ತಿಯನ್ನ ಬಿರುದು ಎಂದು ಕನ್ಸಿಡರ್ ಮಾಡುವಂತಿಲ್ಲ, ಬಿರುದು ಅಂತೇಳಿ ಅದನ್ನು ಕನ್ಸಿಡರ್ ಮಾಡಕ್ಕಾಗೋದಿಲ್ಲ. ಭಾರತ ರತ್ನ ಪ್ರಶಸ್ತಿ ಇದೊಂದು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಈ ಪ್ರಶಸ್ತಿಯನ್ನು 18ನೇ ವಿಧಿ ಅನುಸಾರ ಮುಕ್ತವಾಗಿ ವಿತರಣೆ ಮಾಡ್ಲಿಕ್ಕೆ ಅವಕಾಶವಿದೆ. ಹಾಗಂತೇಳಿ ಬಾಲಾಜಿ ರಾಘವನ್ ವರ್ಸಸ್ ಕೇಂದ್ರ ಸರ್ಕಾರದ ಮೊಕದ್ದಮೆಯಲ್ಲಿ 1996ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ನೀಡುತ್ತೆ ಸ್ನೇಹಿತರೆ. ಯಾಕಂತಂದ್ರ ಭಾರತ ರತ್ನ ಪ್ರಶಸ್ತಿ ಇದನ್ನು ಒಂದು ಕುಟುಂಬದವರು ಬಿರುದು ರೀತಿಯಲ್ಲಿ ಸ್ವೀಕರಿಸ್ತಕ್ಕಂಥದ್ದು ಸ್ನೇಹಿತರೆ. ವಂಶ ಪಾರಂಪರ್ಯವಾಗಿ 3 ತಲೆಮಾರದವರು ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸ್ತಾರೆ. ಅದು ನೆಹರು ಕುಟುಂಬದಲ್ಲಿ ಸ್ನೇಹಿತರೆ. ಸೊ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತ ರತ್ನ ಪ್ರಶಸ್ತಿ ತಗೋತಾರೆ. ನಂತರ ಅವರ ಪುತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತ ರತ್ನ ಪ್ರಶಸ್ತಿ ತಗೋತಾರೆ. ನಂತರ ಅವರ ಪುತ್ರ ರಾಜೀವ್ ಗಾಂಧಿ ಅವರು ಭಾರತ ರತ್ನ ಪ್ರಶಸ್ತಿ ತೆಗೆದುಕೊಳ್ಳುತ್ತಾರೆ. ಅಂದ್ರೆ 3 ತಲೆಮಾರು ಒಂದೇ ಕುಟುಂಬದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸ್ತಾರಲ್ಲ, ಇದನ್ನೇ ಪ್ರಶ್ನೆ ಮಾಡ್ಲಾಗತ್ತ. ಯಾಕಂತಂದ್ರ ನಮ್ಮ ಸಂವಿಧಾನದ 18ನೇ ವಿಧಿ ಆನುವಂಶಿಕವಾಗಿ ವಂಶ ಪಾರಂಪರ್ಯವಾಗಿ ಕೊಡ್ತಕ್ಕಂಥ ಬಿರುದುಗಳನ್ನ ರದ್ದುಪಡಿಸ್ಬೇಕಂತ ಹೇಳತ್ತ. ಬಟ್ ಈ ಭಾರತ ರತ್ನ ಪ್ರಶಸ್ತಿಯನ್ನ ಒಂದು ರೀತಿಯಲ್ಲಿ ವಂಶ ಪಾರಂಪರ್ಯವಾಗಿ ಇದನ್ನು ಪಡೆದುಕೊಂಡಂಗಾಗತ್ತ. ಇದು ಸಮಾನತೆಗೂ ಉಲ್ಲಂಘನೆ ಆಗ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ
ಇಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಅಲ್ಲ ಅಂತೇಳಿ ನೋಡಿದಾಗ ಬಿರುದುಗಳನ್ನು ರದ್ದುಪಡಿಸುವುದು. ಓಕೆ, ನೇರವಾಗಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ 61ನೇ ಸಂವಿಧಾನಿಕ ತಿದ್ದುಪಡಿಯನ್ನು ಯಾವಾಗ ಜಾರಿಗೆ ತರಲಾಯಿತು? ಆಪ್ಷನ್ ಎ 1985, ಆಪ್ಷನ್ ಬಿ 1987, ಆಪ್ಷನ್ ಸಿ 1988, ಆಪ್ಷನ್ ಡಿ 1989. ಯಾವ ಸರಿಯಾದ ಉತ್ತರ? ಆಪ್ಷನ್ ಡಿ ಸರಿಯಾದ ಉತ್ತರ ಸ್ನೇಹಿತರೆ. ಆಕ್ಚುಲಿ 61ನೇ ತಿದ್ದುಪಡಿ ತರ್ತಾರೆ ಯಾವಾಗ? 1988ರಲ್ಲಿ ತರ್ತಾರೆ. ಬಟ್ ಇದು 1988ರಲ್ಲಿ ಜಾರಿ ಆಗಲ್ಲ. 1 ಸೆಕೆಂಡ್. ಸಾವಿರದ 1988ರಲ್ಲಿ ಸಂವಿಧಾನಕ್ಕೆ 61ನೇ ತಿದ್ದುಪಡಿ ರೂಪಿಸ್ತಾರೆ. ಬಟ್ ಜಾರಿ ಆದದ್ದು ಯಾವಾಗ? 1989. ಬಟ್ ಅಲ್ಲಿ ಕ್ವಶನ್ ಏನ್ ಕೇಳಿದರು? ಯಾವಾಗ ಜಾರಿಗೆ ತರಲಾಯಿತು? ಯಾವಾಗ ಜಾರಿಗೆ ತರಲಾಯಿತು? 1989ರಲ್ಲಿ ಜಾರಿಗೆ ತರುತ್ತಾರೆ. ಅಂದ್ರೆ 1989ರಿಂದ ಜಾರಿ ಆಗುವಂತೆ 1988ರಲ್ಲಿ ರಾಜೀವ್ ಗಾಂಧಿ ಸರ್ಕಾರದ ಅವಧಿಯಲ್ಲಿ ಸಂವಿಧಾನಕ್ಕೆ 61ನೇ ತಿದ್ದುಪಡಿ ತರುತ್ತಾರೆ. ಈ ತಿದ್ದುಪಡಿ ತಂದು ಏನ್ ಮಾಡ್ತಾರೆ? ಸಂವಿಧಾನದ 326ನೇ ವಿಧಿಗೆ ತಿದ್ದುಪಡಿ ತರ್ತಾರೆ. ಆರ್ಟಿಕಲ್ 326 ಸಂವಿಧಾನದ 326ನೇ ವಿಧಿಗೆ ತಿದ್ದುಪಡಿ ತರ್ತಾರೆ. ಈ 326ನೇ ವಿಧಿಗೆ ತಿದ್ದುಪಡಿ ತಂದು ಮತದಾನದ ವಯಸ್ಸನ್ನ 21ರಿಂದ 18 ವರ್ಷಕ್ಕೆ ಕಡಿತಗೊಳಿಸಲಾಗತ್ತ ಸ್ನೇಹಿತರೆ. ನೋಡ್ರಿ, ಮತದಾನದ ವಯಸ್ಸನ್ನ 21ರಿಂದ 18 ವರ್ಷಕ್ಕೆ ಕಡಿತಗೊಳಿಸ್ತಾರೆ. ಎಷ್ಟನೇ ತಿದ್ದುಪಡಿ? 61ನೇ ತಿದ್ದುಪಡಿ. ಯಾವ ವರ್ಷದಿಂದ ಜಾರಿಯಾಗುವಂತೆ ತಿದ್ದುಪಡಿ ತರ್ತಾರೆ? 1989ರಿಂದ ಜಾರಿಯಾಗುವಂತೆ ತಿದ್ದುಪಡಿ ತರ್ತಾರೆ. ಈ ತಿದ್ದುಪಡಿ ತಂದು ಯಾವ ವಿಧಿಗೆ ತಿದ್ದುಪಡಿ ತರಲಾಗತ್ತ? 326ನೇ ವಿಧಿಗೆ ತಿದ್ದುಪಡಿ ತರ್ತಾರೆ. ಈ ವಿಧಿಗೆ ತಿದ್ದುಪಡಿ ತಂದು ಮತದಾನದ ವಯಸ್ಸನ್ನು 21ದಿಂದ 18 ವರ್ಷಕ್ಕೆ ಕಡಿತಗೊಳಿಸಲಾಗತ್ತ. ಹಾಗಾಗಿ ನಾವು ಮತ ಚಲಾಯಿಸ್ತಕ್ಕಂಥ ವಿಧಿ ಯಾವುದು ಅಂತಂದ್ರ ಅದು 326ನೇ ವಿಧಿ ಸ್ನೇಹಿತರೆ. ಸಂವಿಧಾನದ 326ನೇ ವಿಧಿಯ ಪ್ರಕಾರ ಭಾರತದ ಪ್ರತಿಯೊಬ್ಬ ಪ್ರಜೆ ಮತಗಟ್ಟೆಗೆ ಹೋಗಿ ಗುಪ್ತ ಮತದಾನದ ಮೂಲಕ ತಮಗೆ ಬೇಕಾದ ಪ್ರತಿನಿಧಿಗಳನ್ನ ಮುಕ್ತವಾಗಿ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಇರತಕ್ಕಂಥದ್ದು ಸ್ನೇಹಿತರೆ. ನಾವೇನು ವೋಟಿಂಗ್ ಚಲಾಯಿಸ್ತೇವಲ್ಲ ಆ ವಿಧಿ ಯಾವುದು ಅಂತಂದ್ರ ಅದು 326. ಇನ್ನು 324 ಏನು? ಅದು ಚುನಾವಣಾ ಆಯೋಗದ ರಚನೆಗೆ ಅವಕಾಶ ಮಾಡಿಕೊಟ್ಟಂತ ವಿಧಿ ಸ್ನೇಹಿತರೆ. 326 ಮತ ಚಲಾಯಿಸ್ತಕ್ಕಂಥ ವಿಧಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಂವಿಧಾನ ರಚನಾ ಸಭೆಯಲ್ಲಿ ಎಷ್ಟು ಮಹಿಳಾ ಸದಸ್ಯರಿದ್ದರು? ನೋಡ್ರಿ, ಆಪ್ಷನ್ ಎ 10 ಜನ, ಆಪ್ಷನ್ ಬಿ 15 ಜನ, ಆಪ್ಷನ್ ಸಿ 20 ಜನ, ಆಪ್ಷನ್ ಡಿ 25 ಜನ. ಯಾವ್ದು ಸರಿಯಾದ ಉತ್ತರ? ಇದು ಹಿಂದ್ಗಡೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು. ಜೊತೆಗೆ ಕಳೆದ ಬಾರಿ ಸಿವಿಲ್ PSI ನೇಮಕಾತಿಯಲ್ಲಿ ಕೂಡ ಇದೇ ಕ್ವಶನ್ ಆಗಿತ್ತು. ಎಷ್ಟು ಜನ ಮಹಿಳೆಯರು ಭಾಗವಹಿಸಿರ್ತಾರಂದ್ರ 15 ಜನ. ಬಿ ಸರಿಯಾದ ಉತ್ತರ. ನೋಡ್ರಿ, ಸೊ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು ಎಷ್ಟು ಜನ ಮಹಿಳೆಯರು ಭಾಗವಹಿಸಿರ್ತಾರಂದ್ರ 15 ಜನ ಮಹಿಳೆಯರು ಭಾಗವಹಿಸಿರ್ತಾರೆ ಸ್ನೇಹಿತರೆ. ಟೋಟಲ್ ರಚನಾ ಸಭೆಯ ಸದಸ್ಯರ ಸಂಖ್ಯೆ 389. ಅದ್ರಲ್ಲಿ ಎಷ್ಟು ಜನ ಮಹಿಳೆಯರು ಭಾಗವಹಿಸಿರ್ತಾರೆ? 15 ಜನ ಮಹಿಳೆಯರು ಭಾಗವಹಿಸಿರ್ತಾರೆ. ಆ 15 ಜನ ಮಹಿಳೆಯರು ಯಾರು ಅಂತೇಳಿ ನೋಡಿದಾಗ ಸರೋಜಿನಿ ನಾಯ್ಡು, ರಾಜ್ಕುಮಾರಿ ಅಮೃತ್ ಕೌರ್, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಪೂರ್ಣಿಮಾ ಬ್ಯಾನರ್ಜಿ, ದುರ್ಗಾಬಾಯಿ, ಅಮ್ಮು ಸ್ವಾಮಿನಾಥ್, ಲೀಲಾ ರಾಯ್, ರೇಣುಕಾ ರಾಯ್, ಕಮಲಾ ಚೌಧರಿ, ಮಾಲತಿ ಚೌಧರಿ, ಅನ್ನಿ ಮ್ಯಾಸ್ಪೆರೇನಿ, ದ್ರಾಕ್ಷಾಯಿನಿ ವೇಲಾಯುಧನ್, ಶ್ರೀಮತಿ ಹಂಸ ಮೆಹ್ತಾ, ಬೇಗಂ ಎ ರಸುಲ್. ಲಾಸ್ಟ್ ಒನ್ ಹೆಸರು ಹೇಳಿದನ, ಬೇಗಂ ಎ ರಸುಲ್. ಇವರು ರಚನಾ ಸಭೆಯಲ್ಲಿ ಮುಸ್ಲಿಂ ಸಮುದಾಯದಿಂದ ಪ್ರತಿನಿಧಿಸಿದ ಏಕೈಕ ಮಹಿಳೆ ಅಂತೇಳಿ ಕರಿತೇವೆ ಸ್ನೇಹಿತರೆ. ಸೊ ಹಿಂದ್ಗಡೆ SD ಎಕ್ಸಾಮ್ ಅಲ್ಲಿ ಕೂಡ ಕ್ವಶನ್ ಆಗಿತ್ತು, ಸಂವಿಧಾನ ರಚನಾ ಸಭೆಯಲ್ಲಿ ಈ ಕೆಳಗಿನ ಯಾವ ಮಹಿಳೆ ಭಾಗವಹಿಸಿರಲಿಲ್ಲ? ಯಾವಾಗ ನಾವು ಆನ್ಸರ್ ಮಾಡಕ್ ಸಾಧ್ಯ? ಆ 15 ಜನ ಮಹಿಳೆಯರ ಹೆಸರು ಗೊತ್ತಿದ್ರ ಯಾರು ಇರಲಿಲ್ಲ ಅಂತ ನಾವು ನೇರವಾಗಿ ಆನ್ಸರ್ ಮಾಡಕ್ ಸಾಧ್ಯ. ಅಲ್ಲಿ
ಕಮಲಾ ನೆಹರು ಅಂತಕ್ಕಂಥ ಒಂದು ಹೆಸರನ್ನು ಕೊಟ್ಟಿದ್ರು. ಕಮಲಾ ನೆಹರು ಅದರಲ್ಲಿ ಇರಲಿಲ್ಲ ಸ್ನೇಹಿತರೆ. ಈಗೇನು 15 ಜನ ಹೆಸರು ಹೇಳಿದ್ನಲ್ಲ, 15 ಜನ ಮಹಿಳೆಯರು ಮಾತ್ರ ಇದರಲ್ಲಿ ಇರ್ತಾರೆ. ಒಟ್ಟಿನಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಟೋಟಲ್ ಎಷ್ಟು ಜನ ಮಹಿಳೆಯರು ಭಾಗವಹಿಸ್ತಾರೆ ಸ್ನೇಹಿತರೆ? 15 ಜನ ಮಹಿಳೆಯರು ಭಾಗವಹಿಸ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಮಾಹಿತಿ ಹಕ್ಕು ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು? ಇದು ಕೂಡ ಸಾಕಷ್ಟು ಬಾರಿ ಕ್ವಶನ್ ರಿಪೀಟ್ ಆಗಿರುವಂತದ್ದು. ಸೊ ಮಾಹಿತಿ ಹಕ್ಕು ಕಾಯ್ದೆ ಯಾವಾಗ ಜಾರಿ ಆಗತ್ತಾ? 2005ರಲ್ಲಿ ಜಾರಿ ಆಗತ್ತ. ಯಾರಿದ್ರು ಅವಾಗ? ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿರುತ್ತಾರೆ. ಕಾಂಗ್ರೆಸ್ ನೇತೃತ್ವದ UPA ಮೈತ್ರಿಕೂಟ ಸರ್ಕಾರ ಇರುತ್ತಾ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ತರ್ತಾರೆ. ಈ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಇದೇ 2005ರಲ್ಲಿ ಕೇಂದ್ರ ಮಾಹಿತಿ ಆಯೋಗ ಹಾಗೂ ರಾಜ್ಯ ಮಾಹಿತಿ ಆಯೋಗಗಳನ್ನು ಕೂಡ ಸ್ಥಾಪಿಸಲಾಗತ್ತ. ಮಾಹಿತಿ ಹಕ್ಕು ಕಾಯ್ದೆ 2005ರ ಅಡಿಯಲ್ಲಿ ಕೇಂದ್ರ ಸರ್ಕಾರ ಗೆಜೆಟ್ ಹೊರಡಿಸುವುದರ ಮೂಲಕ ಕೇಂದ್ರ ಮಾಹಿತಿ ಆಯೋಗವನ್ನ ಹಾಗೆ ರಾಜ್ಯ ಪತ್ರದಲ್ಲಿ ಕೂಡ ಹೊರಡಿಸುವುದರ ಮೂಲಕ ರಾಜ್ಯ ಮಾಹಿತಿ ಆಯೋಗವನ್ನ ಸ್ಥಾಪಿಸಲಾಗತ್ತ ಸ್ನೇಹಿತರೆ. ಕೇಂದ್ರ ಮಾಹಿತಿ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು ಹಾಗೂ 10ಕ್ಕಿಂತ ಹೆಚ್ಚಿಲ್ಲದಂತೆ ಸದಸ್ಯರನ್ನ ಒಳಗೊಂಡಿರುತ್ತಾ. ಅದರಂತೆ ರಾಜ್ಯದಲ್ಲಿ ಕೂಡ ಒಬ್ಬ ಅಧ್ಯಕ್ಷರು ಹಾಗೂ 10ಕ್ಕಿಂತ ಹೆಚ್ಚಿಲ್ಲದಂತೆ ಸದಸ್ಯರನ್ನ ಒಳಗೊಂಡಿರತಕ್ಕಂಥದ್ದು. ಕೇಂದ್ರ ಮಾಹಿತಿ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ರಾಜ್ಯ ಮಾಹಿತಿ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನ ರಾಜ್ಯಪಾಲ ನೇಮಕ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಒಟ್ಟಿನಲ್ಲಿ ಇಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಯಾವಾಗ ಜಾರಿ ಆಯ್ತಂದ್ರ 2005ರಲ್ಲಿ ಜಾರಿ ಆಗತ್ತ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತದಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಯಾರು ಹೊಂದಿರುತ್ತಾರೆ? ನೋಡ್ರಿ, ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡತಕ್ಕಂಥ ಅಧಿಕಾರ ಯಾರು ಹೊಂದಿರುತ್ತಾರೆ? ಆಪ್ಷನ್ ಎ ಲೋಕಸಭೆ, ಆಪ್ಷನ್ ಬಿ ರಾಜ್ಯಸಭೆ, ಆಪ್ಷನ್ ಸಿ ಕೇಂದ್ರ ಶಾಸಕಾಂಗ, ಆಪ್ಷನ್ ಡಿ ಸರ್ವೋಚ್ಚ ನ್ಯಾಯಾಲಯ. ಯಾವ್ದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಆಪ್ಷನ್ ಸಿ. ನಾಗ್ಲೇ ಹೇಳಿದ್ದೆ ನಿಮಗೆ, ಕೇಂದ್ರ ಶಾಸಕಾಂಗ ಅಂತಂದ್ರೆ ಏನ್ ಅರ್ಥ ಮಾಡ್ಕೋಬೇಕು? ಸಂಸತ್ತು. ಯಾಕಂದ್ರೆ ನಮ್ಮ ದೇಶದ ಶಾಸಕಾಂಗ ಯಾವುದು? ಸಂಸತ್ತು. ಸೊ ಒಂದೊಂದು ದೇಶದ ಶಾಸಕಾಂಗಗಳನ್ನ ಒಂದೊಂದು ಹೆಸರಿನಿಂದ ಕರೀತಾರೆ. ನಮ್ಮ ಭಾರತದ ಶಾಸಕಾಂಗ ಸಂಸತ್ತು, ಪಾರ್ಲಿಮೆಂಟ್. ಬ್ರಿಟನ್ ಪಾರ್ಲಿಮೆಂಟ್, ಕೆನಡಾ ಪಾರ್ಲಿಮೆಂಟ್, ಫ್ರಾನ್ಸ್ ಪಾರ್ಲಿಮೆಂಟ್, ಅಮೆರಿಕ ಕಾಂಗ್ರೆಸ್, ಚೀನಾ ನ್ಯಾಷನಲ್ ಪೀಪಲ್ಸ್ ಆಫ್ ಕಾಂಗ್ರೆಸ್, ರಷ್ಯಾ ಫೆಡರಲ್ ಅಸೆಂಬ್ಲಿ, ಜಪಾನ್ ಏನಂತ ಕರೀತಾರೆ? UN ಅಂತೇಳಿ ಕರೀತಾರೆ. UN. ಅದರಂತೆ ಪಾಕಿಸ್ತಾನ್ ಮಜ್ಲಿಸ್ ಇ ಶೋರ್, ಅಫ್ಘಾನಿಸ್ತಾನ್ ಶೋರ್, ಜರ್ಮನಿ ಬುಂಡೆನ್ ಸ್ಟ್ರಾಕ್, ನೇಪಾಳ ರಾಷ್ಟ್ರೀಯ ಪಂಚಾಯತ್, ಆಸ್ಟ್ರೇಲಿಯಾ ಫೆಡರಲ್ ಪಾರ್ಲಿಮೆಂಟ್, ಬ್ರೆಜಿಲ್ ನ್ಯಾಷನಲ್ ಕಾಂಗ್ರೆಸ್. ಹೀಗೆ ಒಂದೊಂದು ದೇಶದ ಶಾಸಕಾಂಗದ ಹೆಸರನ್ನ ಒಂದೊಂದು ರೀತಿಯಾಗಿ ಕರೆಯಲಾಗತ್ತೆ ಸ್ನೇಹಿತರೆ. ಅಂತವರಾಗ ನಮ್ಮ ಭಾರತದ ಶಾಸಕಾಂಗ, ನಮ್ಮ ಕೇಂದ್ರ ಶಾಸಕಾಂಗ ಯಾವ್ದತ್ತಂದ್ರ ಅದು ಸಂಸತ್ತು. ಸಂಸತ್ತನ್ನ ಕೇಂದ್ರ ಶಾಸಕಾಂಗ ಅಂತೇಳಿ ಕರಿತೇನೆ. ಹಾಗಿದ್ರೆ ಭಾರತದಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡತಕ್ಕಂಥ ಅಧಿಕಾರ ಯಾರಿಗದ? ಅದು ಕೇಂದ್ರ ಶಾಸಕಾಂಗಕ್ಕದ ಅಥವಾ ಸಂಸತ್ತಿಗದ. ಹಾಗಿದ್ರೆ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡತಕ್ಕಂಥ ಅಧಿಕಾರ ಸಂಸತ್ತಿಗದ, ಕೇಂದ್ರ ಶಾಸಕಾಂಗಕ್ಕದ. ಹಾಗಂತೇಳಿ ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ತನ್ನ ತೀರ್ಪನ್ನ ನೀಡತ್ತ? 1973ರಲ್ಲಿ 1973ರಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರದ ಮೊಕದ್ದಮೆಯಲ್ಲಿ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರದ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡತ್ತ. ಏನ್ ತೀರ್ಪು ನೀಡತ್ತ? ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡತಕ್ಕಂಥ ಅಧಿಕಾರ ಸಂಸತ್ತಿಗದ. ಆದ್ರೆ ಸಂವಿಧಾನದ ಮೂಲ ರಚನೆಗೆ ಅಥವಾ ಮೂಲ ಸಂರಚನೆಗೆ ಯಾವುದೇ ರೀತಿ ಧಕ್ಕೆ ಆಗದಂತೆ,
ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಸಂವಿಧಾನದ ಯಾವುದೇ ಭಾಗವನ್ನ 368ನೇ ವಿಧಿ ಅನುಸಾರ ತಿದ್ದುಪಡಿ ಮಾಡತಕ್ಕಂಥ ಅಧಿಕಾರ ಸಂಸತ್ತಿಗೆ ಮಾತ್ರ ಅದ, ಕೇಂದ್ರ ಶಾಸಕಾಂಗಕ್ಕೆ ಮಾತ್ರ ಅದ, ರಾಜ್ಯ ಶಾಸಕಾಂಗಗಳಿಗಿರಲ್ಲ. ನೋಡ್ರಿ, ಈ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡತಕ್ಕಂಥ ಅಧಿಕಾರ ಕೇವಲ ಸಂಸತ್ತಿಗದ, ಕೇವಲ ಕೇಂದ್ರ ಶಾಸಕಾಂಗಕ್ಕದ, ಬಟ್ ರಾಜ್ಯ ಶಾಸಕಾಂಗಗಳಿಗಿರಲ್ಲ. ಬಡಿದ್ರಂದ್ರೆ ಸಂವಿಧಾನದ ಮೂಲ ರಚನೆಗೆ ಯಾವುದೇ ರೀತಿ ಧಕ್ಕೆ ಆಗಕೂಡದು. ಹಾಗಂತೇಳಿ 1973 ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರದ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪು ನೀಡುತ್ತಾ, ಇದಕ್ಕೆ ಮೊದಲು 1967 ಗೋಲಕ್ನಾಥ್ ವರ್ಸಸ್ ಪಂಜಾಬ್ ಸರ್ಕಾರದ ಮೊಕದ್ದಮೆಯಲ್ಲಿ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡತಕ್ಕಂತ ಅಧಿಕಾರ, ಮೊಟಕುಗೊಳಿಸ್ತಕ್ಕಂಥ ಅಧಿಕಾರ ಸಂಸತ್ತಿಗಿಲ್ಲ ಅಂತೇಳಿ ಇದೇ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತ್ತು. ಬಟ್ ಇಲ್ಲ, ಅದರ ತದ್ವಿರುದ್ಧ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡತಕ್ಕಂಥ ಅಧಿಕಾರ ಸಂಸತ್ತಿಗದ, ಆದ್ರ ಸಂವಿಧಾನದ ಮೂಲ ರಚನೆಗೆ ಯಾವುದೇ ರೀತಿ ಧಕ್ಕೆ ಆಗಕೂಡದು. ಒಟ್ನಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಂದ್ರ ಕೇಂದ್ರ ಶಾಸಕಾಂಗ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣಾಗಿದ್ರೆ, ಭಾರತ ಸಂವಿಧಾನದ ವಿಧಿ 19ರ ಮೂಲಭೂತ ಸ್ವಾತಂತ್ರ್ಯಗಳನ್ನು ಯಾವ ತುರ್ತು ಸಮಯದಲ್ಲಿ ಅಮಾನತುಗೊಳಿಸಬಹುದಾಗಿದೆ? ಕ್ವಶನ್ ಹಂಗದ ನೋಡ್ರಿ, ಭಾರತ ಸಂವಿಧಾನದ ವಿಧಿ 19ರ ಮೂಲಭೂತ ಸ್ವಾತಂತ್ರ್ಯಗಳನ್ನು ಯಾವ ತುರ್ತು ಸಮಯದಲ್ಲಿ ಅಮಾನತುಗೊಳಿಸಬಹುದಾಗಿದೆ? ಆಪ್ಷನ್ ಎ ಆರ್ಥಿಕ ಬಿಕ್ಕಟ್ಟು ಉಂಟಾದಾಗ, ಆಪ್ಷನ್ ಬಿ ಆಂತರಿಕ ಸಶಸ್ತ್ರ ದಂಗೆ ನಡೆದಾಗ, ಆಪ್ಷನ್ ಸಿ ರಾಜ್ಯದಲ್ಲಿ ಸಂವಿಧಾನಿಕ ವ್ಯವಸ್ಥೆಯ ವೈಫಲ್ಯ ಕಂಡಾಗ, ಆಪ್ಷನ್ ಡಿ ಯುದ್ಧ ಮತ್ತು ಬಾಹ್ಯ ಆಕ್ರಮಣವಾದಾಗ. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ. ಯುದ್ಧ ಮತ್ತು ಬಾಹ್ಯ ಆಕ್ರಮಣವಾದ ಸಂದರ್ಭದಲ್ಲಿ ಮಾತ್ರ 19ನೇ ವಿಧಿಯಲ್ಲಿರುವ 6 ಸ್ವಾತಂತ್ರ್ಯಗಳು ತನ್ನಷ್ಟಕ್ಕೆ ತಾನೇ ಅಮಾನತುಗೊಳ್ಳುತ್ತವೆ. ನೋಡ್ರಿ, ಸಂವಿಧಾನದ 19ನೇ ವಿಧಿಯಲ್ಲಿರುವ ಒಟ್ಟು ಸ್ವಾತಂತ್ರ್ಯಗಳು ಎಷ್ಟಂದ್ರ 6 ಸ್ವಾತಂತ್ರ್ಯಗಳು ಸ್ನೇಹಿತರೆ. 19(1) ಎ, ಬಿ, ಸಿ, ಡಿ, ಇ, ಎಫ್, ಜಿ. ಟೋಟಲ್ ಮೊದಲು 7 ಸ್ವಾತಂತ್ರ್ಯ ಇದ್ದು 19ನೇ ವಿಧಿಯಲ್ಲಿ. ಪಡೆದ್ರಲ್ಲಿ ಎಫ್ ಅನ್ನು ರದ್ದುಪಡಿಸ್ತಾರೆ. ಎದಕ್ಕೆ ಸಂಬಂಧಪಡುತ್ತದೆ? ಎಫ್ ಆಸ್ತಿಯನ್ನ ಸಂಪಾದಿಸುವ, ಹೊಂದುವ ಮತ್ತು ಪರಭಾರೆ ಮಾಡುವ ಸ್ವಾತಂತ್ರ್ಯ. ಪರಭಾರೆ ಅಂದ್ರ ಮಾರಾಟ ಮಾಡುವುದು. ಇದನ್ನೇನ್ ಮಾಡ್ತಾರು? 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ತರ್ತಾರೆ. 1978ರಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರದ ಅವಧಿಯಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ತಂದು ಎಫ್ ಅನ್ನ ರದ್ದುಪಡಿಸ್ತಾರೆ. ಹೀಗಾಗಿ ಪ್ರಸ್ತುತ 19ನೇ ವಿಧಿಯಲ್ಲಿ ಎಷ್ಟು ಸ್ವಾತಂತ್ರ್ಯಗಳು ಅದಾವ್? 6 ಸ್ವಾತಂತ್ರ್ಯಗಳು ಅದಾವ್. ಎ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಬಿ ಸಭೆ ಸೇರುವ ಸ್ವಾತಂತ್ರ್ಯ, ಸಿ ಸಂಘ ಸಂಸ್ಥೆಗಳನ್ನ ಮತ್ತು ಸಹಕಾರ ಸಂಘಗಳನ್ನ ಸ್ಥಾಪಿಸುವ ಸ್ವಾತಂತ್ರ್ಯ, ಡಿ ಭಾರತದಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ, ಇ ಭಾರತದ ಯಾವುದೇ ಭೂಪ್ರದೇಶದಲ್ಲಿ ವಾಸ ಮಾಡುವ ಸ್ವಾತಂತ್ರ್ಯ, ಜಿ ಭಾರತದ ಯಾವುದೇ ಪ್ರದೇಶದಲ್ಲಿ ಉದ್ಯೋಗ ವ್ಯಾಪಾರ ವೃತ್ತಿ ಕೈಗೊಳ್ಳುವ ಸ್ವಾತಂತ್ರ್ಯ. ಹೀಗೆ 19ನೇ ವಿಧಿಯಲ್ಲಿರುವ 6 ಸ್ವಾತಂತ್ರ್ಯಗಳು ತನ್ನಷ್ಟಕ್ಕೆ ತಾನೇ ಅಮಾನತ್ತಾಗ್ತಾವ್. ಅದು ಯಾವ ವಿಧಿಯ ಪ್ರಕಾರ ಅಮಾನತ್ತು ಆಗುತ್ತವೆ ಅಂತಂದ್ರ ಸಂವಿಧಾನದ 358ನೇ ವಿಧಿಯ ಪ್ರಕಾರ, ಆರ್ಟಿಕಲ್ 358. ಯಾವಾಗ? ಕೇವಲ ಯುದ್ಧ ಮತ್ತು ಬಾಹ್ಯ ಆಕ್ರಮಣವಾದ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಲಾಗತ್ತಲ್ಲ, ಆ ಸಂದರ್ಭದಲ್ಲಿ 19ನೇ ವಿಧಿಯಲ್ಲಿರುವ 6 ಸ್ವಾತಂತ್ರ್ಯಗಳು ತನ್ನಷ್ಟಕ್ಕೆ ತಾನೇ ಅಮಾನತ್ತಾಗ್ತಾವ್. ಅದು ಯಾವ ವಿಧಿಯ ಪ್ರಕಾರ ಅಮಾನತ್ತಾಗ್ತಾವ ಅಂದ್ರೆ 358ನೇ ವಿಧಿ ಅನುಸಾರ ಅಮಾನತ್ತಾಗ್ತಾವ್ ಸ್ನೇಹಿತರೆ. ಅರ್ಥ ಆಗ್ತಿದೆನಾ? ಹಾಗಾದ್ರೆ 20, 21ನೇ ವಿಧಿಗಳಲ್ಲಿರುವ ಹಕ್ಕುಗಳನ್ನು ಹೊರತುಪಡಿಸಿ ಎಲ್ಲ ಮೂಲಭೂತ ಹಕ್ಕುಗಳು ಅಮಾನತ್ತಾಗುತ್ತವೆ ಅಂತ ನಾವು ಓದಿರ್ತೀವಲ್ಲ ಸರ? ಎಸ್, ಹಾಗೂ ಇದೆ. ಅದು ಯಾವಾಗ? ದೇಶದಲ್ಲಿ ಆಂತರಿಕ ಗಲಭೆ ನಡೆದ್ರ ಅಥವಾ ಸಶಸ್ತ್ರ ಗಲಭೆ ನಡೆದ್ರ ಅವಾಗ 20, 21ನೇ ವಿಧಿಗಳಲ್ಲಿರುವ ಹಕ್ಕುಗಳನ್ನ ಹೊರತುಪಡಿಸಿ ಉಳಿದೆಲ್ಲ ಮೂಲಭೂತ ಹಕ್ಕುಗಳನ್ನ ಅಮಾನತುಗೊಳಿಸಲಾಗತ್ತ.
ಅಂದ್ರೆ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧ ಹೇರಲಾಗತ್ತ. ಯಾವ ಎರಡು ವಿಧಿಗಳಲ್ಲಿರುವ ಹಕ್ಕುಗಳನ್ನು ಹೊರತುಪಡಿಸಿ 21ನೇ ವಿಧಿಗಳಲ್ಲಿರುವ ಹಕ್ಕುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧ ವಿಧಿಸಲಾಗತ್ತ. ಯಾವಾಗ ದೇಶದಲ್ಲಿ ಆಂತರಿಕ ಗಲಭೆ ಅಥವಾ ಸಶಸ್ತ್ರ ಗಲಭೆ ನಡೆದ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಾಗತ್ತಲ್ಲ ಅವಾಗ. ಈ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಮೇಲಿನ ನಿರ್ಬಂಧವನ್ನ ಪ್ರಶ್ನೆ ಮಾಡಿ ಆ ಮೂಲಭೂತ ಹಕ್ಕುಗಳ ಅನುಷ್ಠಾನಕ್ಕೋಸ್ಕರ ಯಾವುದೇ ವ್ಯಕ್ತಿ ಕೋರ್ಟ್ ಮೊರೆ ಹೋಗುವಂತಿಲ್ಲ ಅಂತೇಳಿ ಯಾವ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಆದೇಶ ಹೊರಡಿಸ್ತಾರಂದ್ರ ಸಂವಿಧಾನದ 359ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಆದೇಶ ಹೊರಡಿಸ್ತಾರೆ. ನೋಡ್ರಿ, ಏನ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುತ್ತಲ್ಲ ಅವಾಗ ಏನ್ ಮೂಲಭೂತ ಹಕ್ಕುಗಳನ್ನು ಅಮಾನತ್ನಲ್ಲಿ ಇಡ್ತಾರಲ್ಲ, ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧ ವಿಧಿಸ್ತಾರಲ್ಲ, ಆ ಮೂಲಭೂತ ಹಕ್ಕುಗಳ ಮೇಲಿನ ನಿರ್ಬಂಧವನ್ನ ಪ್ರಶ್ನೆ ಮಾಡಿ ಯಾವುದೇ ವ್ಯಕ್ತಿ ನ್ಯಾಯಾಲಯದ ಮೊರೆ ಹೋಗದಂತೆ 359ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆದೇಶ ಹೊರಡಿಸ್ತಾರೆ. ಒಂದು ಸ್ಪಷ್ಟ ಗೊತ್ತಿರಬೇಕು, ನೀವು ಯುದ್ಧ ಬಾಹ್ಯ ಆಕ್ರಮಣವಾದಾಗ ಮಾತ್ರ 19ನೇ ವಿಧಿಯಲ್ಲಿರುವ 6 ಸ್ವಾತಂತ್ರ್ಯಗಳು ತನ್ನಷ್ಟಕ್ಕೆ ತಾನೇ ಅಮಾನತ್ತಾಗ್ತಾವ. ಅದು ಯಾವ ವಿಧಿ ಪ್ರಕಾರ? 358ನೇ ವಿಧಿಯ ಪ್ರಕಾರ. ಅರ್ಥ ಆಗ್ತದೇನು? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ತುರ್ತು ಪರಿಸ್ಥಿತಿಗಳು ಅಂತೇಳಿ ಬರ್ತಾವೆ, ಅಲ್ಲಿ 3 ಬಗೆಯ ತುರ್ತು ಪರಿಸ್ಥಿತಿಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಅವುಗಳ ಬಗ್ಗೆ ಕೂಡ ನಾನು ಚರ್ಚೆ ಮಾಡಲಿಕ್ಕೆ ಬರ್ತೀನಿ ಸ್ನೇಹಿತರೆ. ಅದರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ಸ್ಟಡಿ ಮಾಡೋಣ. ಯಾರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೋ, ಯಾವ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾರೋ, ಘೋಷಣೆ ಮಾಡ್ತಕ್ಕಂಥ ಪ್ರೊಸೀಜರ್ ಯಾವ ರೀತಿ ಇರುತ್ತಾ ಅದನ್ನ ಚಾರ್ಟ್ ಸಮೇತ ನಾನು ಬಿಡಿಸೋದನ್ನು ಹೇಳ್ತೀನಿ. ಈ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ನಂತರ ಇದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಇದೆಲ್ಲದರ ಬಗ್ಗೆ ನಾವು ಸವಿಸ್ತಾರವಾಗಿ ಮುಂದಿನ ಕ್ಲಾಸ್ಗಳಲ್ಲಿ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗೆ ನೀಡಲಾದ ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ನೋಡ್ರಿ, 2 ಪಟ್ಟಿ ಕೊಟ್ಟಾರ, ಒಂದ್ ಕಡೆ ವಿಷಯ ಕೊಟ್ಟಾರ, ಇನ್ನೊಂದ್ ಕಡೆ ವಿಧಿ ಕೊಟ್ಟಾರ. ಹೊಂದಿಸಿ ಬರಿಬೇಕಿಲ್ಲ ನೀವು. ಎದಕ್ಕೆ ಅದನ್ನು ಹೊಂದಿಸ್ತೀರಿ? ಎ ಸಂವಿಧಾನ ತಿದ್ದುಪಡಿ, ಬಿ ಹಣಕಾಸು ಆಯೋಗ, ಸಿ ಹಣಕಾಸು ತುರ್ತು ಪರಿಸ್ಥಿತಿ, ಡಿ ಅಖಿಲ ಭಾರತ ಸೇವೆಗಳು. ಈ ಕಡೆ 4 ವಿಧಿ ಕೊಟ್ಟಾರ, ಒಂದಕ್ಕೊಂದು ಹೋಲಿಕೆ ಮಾಡ್ಬೇಕು. ನೀವು ಹೋಲಿಕೆ ಮಾಡೋಣವಾಗಿದ್ರೆ ಸಂವಿಧಾನ ತಿದ್ದುಪಡಿ ಯಾವ ವಿಧಿ? 368. ಹಣಕಾಸು ಆಯೋಗ ಯಾವ ವಿಧಿ? 280. ಹಣಕಾಸು ತುರ್ತು ಪರಿಸ್ಥಿತಿ ಯಾವ ವಿಧಿ? 360. ಅಖಿಲ ಭಾರತ ಸೇವೆಗಳು ಯಾವ ವಿಧಿ? ಉಳಿದದ್ದು ಒಂದೇ ಅಲ್ವಾ, 312. ನೋಡ್ರಿ, ಸಂವಿಧಾನ ತಿದ್ದುಪಡಿ ಆಪ್ಷನ್ ಡಿ, 1D ಹುಡ್ಕೊಂಡ್ಬರ್ಬೇಕು, ಎ ಡಿ. ಹಣಕಾಸು ಆಯೋಗ ಬಿ3. ಹಣಕಾಸು ತುರ್ತು ಪರಿಸ್ಥಿತಿ ವಿಧಿ 360 ಅಂದ್ರ C1. ಅಖಿಲ ಭಾರತ ಸೇವೆಗಳು ವಿಧಿ 312 ಅಂದ್ರ D2. ಹಾಗಾಗಿ ಸರಿಯಾದ ಉತ್ತರ ಯಾವ್ದತ್ತಂದ್ರ ಸಿ ಸರಿಯಾದ ಉತ್ತರ. ಯಾವ್ದು ಸರಿಯಾದ ಉತ್ತರ? ಸಿ ಸರಿಯಾದ ಉತ್ತರ. ಎಗೆ ಡಿ, ಬಿಗೆ 3, ಸಿಗೆ 1, ಡಿಗೆ 2. ಅರ್ಥ ಆಯ್ತಲ್ಲ? ಅಂದ್ರೆ ಸಂವಿಧಾನ ತಿದ್ದುಪಡಿ 368, ಹಣಕಾಸು ಆಯೋಗ 280, ಹಣಕಾಸು ತುರ್ತು ಪರಿಸ್ಥಿತಿ 360, ಅಖಿಲ ಭಾರತ ಸೇವೆಗಳು 312. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕೆಳಗಿನ ಭಾರತೀಯ ರಾಷ್ಟ್ರಪತಿಗಳಲ್ಲಿ ಯಾರು ಅವಿರೋಧವಾಗಿ ಆಯ್ಕೆಯಾದರು? ಸೊ ಭಾರತದಲ್ಲಿ ಇಲ್ಲಿಯವರೆಗೆ 15 ಜನ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಒಬ್ರು 2 ಅವಧಿಗೆ ಆಯ್ಕೆಯಾಗಿದ್ದಾರೆ. ಸೊ ಪ್ರಸ್ತುತ ಭಾರತದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು. ಇವರು ವ್ಯಕ್ತಿಗತವಾಗಿ 15ನೇ ರಾಷ್ಟ್ರಪತಿ, ಬಟ್ ಅಧಿಕಾರ ವಹಿಸಿಕೊಂಡದನ್ನು ಪರಿಗಣಿಸಿದ್ರ 16ನೇ
ರಾಷ್ಟ್ರಪತಿ. ಬಟ್ ಚುನಾವಣೆ ನಡೆದದ್ದು ಎಷ್ಟು ರಾಷ್ಟ್ರಪತಿಗಳಿಗೆ? 15 ಬಾರಿ ಚುನಾವಣೆ ನಡೆದ, ಬಟ್ 1 ಬಾರಿ ಚುನಾವಣೆ ನಡೆದಿಲ್ಲ. ಈಗ ಒಬ್ರು 2 ಅವಧಿಗೆ ಆಯ್ಕೆ ಆಗಿದಾರಂತಂದ್ರ ಟೋಟಲ್ 16 ಬಾರಿ ರಾಷ್ಟ್ರಪತಿ ಚುನಾವಣೆ ಆಗ್ಬೇಕು. ಬಟ್ 16 ಬಾರಿ ಚುನಾವಣೆ ಆಗಿಲ್ಲ, 15 ಬಾರಿ ಮಾತ್ರ ಚುನಾವಣೆ ಆಗದ. ಯಾಕಂದ್ರೆ ಒಬ್ಬರನ್ನ ಅವಿರೋಧವಾಗಿ ಆಯ್ಕೆ ಮಾಡ್ತಾರೆ. ಆ ಅವಿರೋಧವಾಗಿ ಆಯ್ಕೆ ಆದಂತ ರಾಷ್ಟ್ರಪತಿ ಯಾರು ಅನ್ನೋದು ಪ್ರಶ್ನೆ ಇಲ್ಲಿ. ಆಪ್ಷನ್ ಎ ನೀಲಂ ಸಂಜೀವ್ ರೆಡ್ಡಿ, ಬಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಸಿ ಡಾಕ್ಟರ್ ಜಾಕೀರ್ ಹುಸೇನ್, ಡಿ ಫಕ್ರುದ್ದೀನ್ ಅಲಿ ಅಹಮದ್. ಸರಿಯಾದ ಉತ್ತರ ಯಾವ್ದತ್ತಂದ್ರ ಆಪ್ಷನ್ ಎ ನೀಲಂ ಸಂಜೀವ್ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾದ ಭಾರತದ ಏಕೈಕ ರಾಷ್ಟ್ರಪತಿ. ಸ್ನೇಹಿತರೆ, ಇವರೊಬ್ಬರೇ ನಮ್ಮಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರತಕ್ಕಂಥದ್ದು. ಅಂದ್ರೆ ಪ್ರತಿಸ್ಪರ್ಧಿಗಳು ಇಲ್ಲದೆ ಇದ್ದಾಗ ಚುನಾವಣೆ ಮಾಡುವ ಅವಶ್ಯಕತೆ ಇಲ್ಲ. ಅವ ಕೇಂದ್ರ ಚುನಾವಣಾ ಆಯೋಗ ನೀಲಂ ಸಂಜೀವ್ ರೆಡ್ಡಿ ಅವರನ್ನ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡ್ತಕ್ಕಂಥದ್ದು. ಅಂದ್ರೆ ರಾಷ್ಟ್ರಪತಿಯವರೇ ಆಯ್ಕೆಯಾದಾಗ ಅಂತೇಳಿ ಚುನಾವಣಾ ಆಯೋಗ ಘೋಷಣೆ ಮಾಡ್ತಕ್ಕಂಥದ್ದು. ಅಂದ್ರೆ 1977ರಿಂದ 1977ರಿಂದ 1982ರ ಅವಧಿಯಲ್ಲಿ ನೀಲಂ ಸಂಜೀವ್ ರೆಡ್ಡಿ ಅವರು ರಾಷ್ಟ್ರಪತಿಯಾಗಿ ಆಯ್ಕೆ ಆಗ್ತಾರೆ. ಆಕ್ಚುಲಿ 1974ರಲ್ಲಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ರು. ಬಟ್ ಇವರು ಎಲ್ಲಿವರೆಗೆ ಇರಬೇಕಾಗಿತ್ತು? 1979ರವರೆಗೆ ಇರಬೇಕಾಗಿತ್ತು. ಬಟ್ 1979ರವರೆಗೆ ಫಕ್ರುದ್ದೀನ್ ಅಲಿ ಅಹಮದ್ ಅವರು ಇರಲಿಲ್ಲ. ಯಾಕಂತಂದ್ರ 1977ರಲ್ಲಿ ಫಕ್ರುದ್ದೀನ್ ಅಲಿ ಅಹಮದ್ ಅವರು ಅಧಿಕಾರದಲ್ಲಿದ್ದಾಗಲೇ ನಿಧನರಾಗ್ತಾರೆ. ಅಂದ್ರೆ 1974ರಿಂದ 1977ರವರೆಗೆ ಮಾತ್ರ ಫಕ್ರುದ್ದೀನ್ ಅಲಿ ಅಹಮದ್ ಅವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ. 1977ರಲ್ಲಿ ನೀಲಂ ಸಂಜೀವ್ ರೆಡ್ಡಿ ಅವರನ್ನ ಅವಿರೋಧವಾಗಿ ರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡ್ತಾರೆ. ಇವರು ಎಲ್ಲಿಂದ ಎಲ್ಲಿವರೆಗೆ ಅಧಿಕಾರದಲ್ಲಿದ್ದಾರೆ ಅಂದ್ರೆ 1977ರಿಂದ 1982ರವರೆಗೆ ಅಧಿಕಾರದಲ್ಲಿರ್ತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾರನ್ನು ಭಾರತದ ರಾಷ್ಟ್ರಪತಿ ನೇಮಿಸುತ್ತಾರೆ? ನೋಡ್ರಿ, 1 ರಾಜ್ಯಗಳ ರಾಜ್ಯಪಾಲರನ್ನು, 2 ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಹಾಗೂ ಇತರೆ ನ್ಯಾಯಾಧೀಶರನ್ನು, 3 ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಹಾಗೂ ಇತರ ನ್ಯಾಯಾಧೀಶರನ್ನು, 4 ಭಾರತದ ಉಪರಾಷ್ಟ್ರಪತಿಗಳನ್ನ. ಇಷ್ಟು ಹುದ್ದೆಗಳಲ್ಲಿ ಯಾವ ಹುದ್ದೆಗಳ ಮುಖ್ಯಸ್ಥರನ್ನ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿ ಯಾರನ್ನ ನೇಮಕ ಮಾಡುತ್ತಾರೆ? ರಾಜ್ಯಗಳ ರಾಜ್ಯಪಾಲರನ್ನ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಹಾಗೂ ಇತರ ನ್ಯಾಯಾಧೀಶರನ್ನ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಹಾಗೂ ಇತರ ನ್ಯಾಯಾಧೀಶರನ್ನ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಬಟ್ ಭಾರತದ ಉಪರಾಷ್ಟ್ರಪತಿಗಳನ್ನ ರಾಷ್ಟ್ರಪತಿ ನೇಮಕ ಮಾಡಲ್ಲ. ಉಪರಾಷ್ಟ್ರಪತಿಯವರು ಸಂಸತ್ತಿನ ಉಭಯ ಸದನಗಳಾದ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಸೇರಿ ಆಯ್ಕೆ ಮಾಡುತ್ತಾರೆ. ಸಂಸತ್ತಿನ ಉಭಯ ಸದನಗಳಾದ ಲೋಕಸಭೆ ಮತ್ತು ರಾಜ್ಯಸಭೆಗಳ ಚುನಾಯಿತ ಪ್ಲಸ್ ನಾಮಕರಣಗೊಂಡ ಸದಸ್ಯರು ಇವರೆಲ್ಲರೂ ಸೇರಿ ಉಪರಾಷ್ಟ್ರಪತಿಯವರನ್ನ ಆಯ್ಕೆ ಮಾಡುತ್ತಾರೆ. ಚುನಾಯಿತ ಗಣದಿಂದ ಅವರನ್ನ ಆಯ್ಕೆ ಮಾಡುತ್ತಾರೆ, ರಾಷ್ಟ್ರಪತಿ ನೇಮಕ ಮಾಡಲ್ಲ ಸ್ನೇಹಿತರೆ. ಹಾಗಾದ್ರೆ ರಾಜ್ಯಪಾಲರನ್ನ ರಾಷ್ಟ್ರಪತಿ ಯಾವ ವಿಧಿಯ ಪ್ರಕಾರ ನೇಮಕ ಮಾಡುತ್ತಾರೆ? 155ನೇ ವಿಧಿಯ ಪ್ರಕಾರ ರಾಜ್ಯಪಾಲರನ್ನ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಯಾವ ವಿಧಿಯ ಪ್ರಕಾರ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಮತ್ತು ಇತರ ನ್ಯಾಯಾಧೀಶರನ್ನ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ? 217ನೇ ವಿಧಿಯ ಪ್ರಕಾರ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಮತ್ತು ಇತರ ನ್ಯಾಯಾಧೀಶರನ್ನ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶ ಮತ್ತು ಇತರ ನ್ಯಾಯಾಧೀಶರನ್ನು ಯಾವ ವಿಧಿಯ ಪ್ರಕಾರ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ? 124 2ನೇ ಉಪವಿಧಿಯ ಪ್ರಕಾರ ರಾಷ್ಟ್ರಪತಿ ನೇಮಕ ಮಾಡುತ್ತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಂವಿಧಾನದ ವಿವಿಧ ಅಂಶಗಳನ್ನು ಪರಿಗಣಿಸಲು ಸಂವಿಧಾನ ರಚನಾ ಸಮಿತಿಯು ಎಷ್ಟು ಸಮಿತಿಗಳನ್ನು ನೇಮಿಸಿತ್ತು? ನೋಡಿ, ಸಂವಿಧಾನದ ವಿವಿಧ ಅಂಶಗಳನ್ನು ಪರಿಗಣಿಸಲು ಸಂವಿಧಾನ ರಚನಾ ಸಮಿತಿಯು ಎಷ್ಟು ಸಮಿತಿಗಳನ್ನು ನೇಮಿಸಿತ್ತು ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ 8 ಸಮಿತಿ, ಆಪ್ಷನ್ ಬಿ 10 ಸಮಿತಿ, ಆಪ್ಷನ್ ಸಿ 22 ಸಮಿತಿ, ಆಪ್ಷನ್ ಡಿ 13 ಸಮಿತಿ. ಸರಿಯಾದ ಉತ್ತರ ಯಾವುದಂತಂದ್ರೆ ಆಪ್ಷನ್ ಸಿ. ನೋಡ್ರಿ,
ಸಂವಿಧಾನದ ವಿವಿಧ ಅಂಶಗಳನ್ನು ಅಧ್ಯಯನ ಮಾಡುವುದಕ್ಕೋಸ್ಕರ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು ಎಷ್ಟು ಸಮಿತಿ ನೇಮಕ ಮಾಡುತ್ತಾರೆ? 22 ಸಮಿತಿ ನೇಮಕ ಮಾಡುತ್ತಾರೆ. ಆ 22 ಸಮಿತಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಸಮಿತಿ ಯಾವ್ದತ್ತಂದ್ರ ಅದು ಕರಡು ಸಮಿತಿ, ಡ್ರಾಫ್ಟಿಂಗ್ ಕಮಿಟಿ. ಆ ಕರಡು ಸಮಿತಿ ಅಧ್ಯಕ್ಷರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಕರಡು ಸಮಿತಿಲಿ ಎಷ್ಟು ಜನ ಇರ್ತಾರೆ? 7 ಜನ ಇರ್ತಾರೆ. ಒಬ್ಬರು ಅಧ್ಯಕ್ಷರಾಗಿರ್ತಾರೆ, 6 ಜನ ಸದಸ್ಯರಾಗಿರ್ತಾರೆ. ಹೀಗೆ ಹಲವಾರು ಸಮಿತಿಗಳಿರ್ತವೆ. ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಅಧ್ಯಕ್ಷರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರು JB ಕೃಪಲಾನಿ. ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸ್ಟಿಯರಿಂಗ್ ಕಮಿಟಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ರಾಷ್ಟ್ರ ಧ್ವಜಕ್ಕೆ ಸಂಬಂಧಿಸಿದ ತಾತ್ಕಾಲಿಕ ಸಮಿತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿರ್ತಾರೆ. ಕೇಂದ್ರ ಸಂವಿಧಾನ ಸಮಿತಿ ಜವಾಹರ್ಲಾಲ್ ನೆಹರು. ಕೇಂದ್ರ ಅಧಿಕಾರಗಳ ಸಮಿತಿ ಜವಾಹರ್ಲಾಲ್ ನೆಹರು. ರಾಜ್ಯಗಳ ಸಮಿತಿ ಜವಾಹರ್ಲಾಲ್ ನೆಹರು. ಪ್ರಾಂತ್ಯಗಳ ಸಂವಿಧಾನ ಸಮಿತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅಲ್ಪಸಂಖ್ಯಾತರ ಮತ್ತು ಬುಡಕಟ್ಟು ಸಲಹಾ ಸಮಿತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸಂವಿಧಾನ ರಚನಾ ಸಭೆಯ ಮೇಲ್ವಿಚಾರಣಾ ಸಮಿತಿ GV ಮಾಳವಂಕರ್. ಸದನ ಸಮಿತಿ ಪಟ್ಟಾಭಿ ಸೀತಾರಾಮಯ್ಯ. ಅಲ್ಪಸಂಖ್ಯಾತರ ಹಕ್ಕುಗಳ ಉಪಸಮಿತಿ HC ಮುಖರ್ಜಿ. ಹೀಗೆ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು 22 ಸಮಿತಿಗಳನ್ನ ನೇಮಕ ಮಾಡಲಾಗತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಫೆಬ್ರವರಿ 1987ರಲ್ಲಿ ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶವು ರಾಜ್ಯತ್ವವನ್ನು ಗಳಿಸಿತು? ಕೇಂದ್ರಾಡಳಿತ ದೇಶವಲ್ಲ, ಪ್ರದೇಶವು. ಕೇಂದ್ರಾಡಳಿತ ಪ್ರದೇಶವು ರಾಜ್ಯತ್ವವನ್ನು ಗಳಿಸಿತು. ಆಪ್ಷನ್ ಎ ಅರುಣಾಚಲ ಪ್ರದೇಶ್, ಬಿ ಪುದುಚೇರಿ, ಸಿ ಗೋವಾ, ಡಿ ದಮನ್ ಮತ್ತು ದಿಯು. ಹಾಗಾದ್ರೆ ಯಾವ ಕೇಂದ್ರಾಡಳಿತ ಪ್ರದೇಶ ರಾಜ್ಯದ ಸ್ಥಾನಮಾನ ಗಳಿಸುತ್ತ? ಫೆಬ್ರವರಿ 1987. ಯಾವುದತ್ತಂದ್ರ ಸರಿಯಾದ ಉತ್ತರ ಆಪ್ಷನ್ ಎ ಅರುಣಾಚಲ ಪ್ರದೇಶ ಸ್ನೇಹಿತರೆ. ನೋಡ್ರಿ, ಆಕ್ಚುಲಿ ಅರುಣಾಚಲ ಪ್ರದೇಶ್ ಫೆಬ್ರವರಿ 1987ಕ್ಕೂ ಮೊದಲು ಏನಾಗಿತ್ತು? ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. ಗೊತ್ತಾ? 1972ರಲ್ಲಿ ಈಶಾನ್ಯ ಪ್ರದೇಶಗಳ ಪುನರ್ವಿಂಗಡಣೆ ಮಾಡಿ ಒಟ್ಟು 3 ರಾಜ್ಯ 2 ಕೇಂದ್ರಾಡಳಿತ ಪ್ರದೇಶ ರಚಿಸಲಾಗತ್ತೆ. ಯಾವಾಗ? 1972ರಲ್ಲಿ ಈಶಾನ್ಯ ಪ್ರದೇಶ ಪುನರ್ವಿಂಗಡಣೆ ಮಾಡಿ 3 ರಾಜ್ಯ 2 ಕೇಂದ್ರಾಡಳಿತ ಪ್ರದೇಶ ಸೃಷ್ಟಿ ಮಾಡುತ್ತಾರೆ. ಯಾವ 3 ರಾಜ್ಯ? ಮಣಿಪುರ್, ತ್ರಿಪುರಾ, ಮೇಘಾಲಯ ಎಂಬ 3 ರಾಜ್ಯಗಳು ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶ್ ಎಂಬ 2 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲಾಗತ್ತೆ. ಬಡಿ ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶ್ 1972ರಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಸ್ತಿತ್ವಕ್ಕೆ ಬರ್ತವೆ. ಬಟ್ ಇವೆರಡನ್ನು ರಾಜ್ಯಗಳನ್ನಾಗಿ ಸ್ಥಾಪಿಸಿದ ಯಾವಾಗ? ಫೆಬ್ರವರಿ 20, 1987. ಫೆಬ್ರವರಿ 20, 1987ರಲ್ಲಿ ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶ್ ಕೇಂದ್ರಾಡಳಿತ ಪ್ರದೇಶ ಇದ್ದದ್ದು ಏನಾಗ್ತಾವ್? ರಾಜ್ಯಗಳ ಸ್ಥಾನಮಾನ ಪಡಿತಾವ್. ಇದಕ್ಕೆ ಮುಂಚೆವು ಕೇಂದ್ರಾಡಳಿತ ಪ್ರದೇಶ ಆಗಿದ್ದು ಯಾವಾಗ? 1972. ಇವುಗಳು ರಾಜ್ಯಗಳ ಸ್ಥಾನಮಾನ ಪಡೆದಿದ್ದು ಯಾವಾಗ? ಫೆಬ್ರವರಿ 20, 1987. ಯಾವ್ಯಾವು? ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶ್. ಬಟ್ ಇಲ್ಲಿ ಯಾವ್ದು ಆಪ್ಷನ್ ಕೊಟ್ಟ? ಅರುಣಾಚಲ ಪ್ರದೇಶ್ ಇದು ರಾಜ್ಯದ ಸ್ಥಾನಮಾನ ಪಡೆಯುತ್ತಾ. ಇದರ ಜೊತೆಗೆ ಮಿಜೋರಾಂ ಕೂಡ ರಾಜ್ಯದ ಸ್ಥಾನಮಾನ ಪಡೆಯುತ್ತಾ. ಇದರ ನಂತರ ಮೇ 30, 1987 ನಿಮ್ಮ ಕನಸಿನ ರಾಜ್ಯ, ಯುವರ್ ಡ್ರೀಮ್ ಸ್ಟೇಟ್ ಗೋವಾ ರಾಜ್ಯದ ಸ್ಥಾನಮಾನ ಪಡೆಯುತ್ತಾ. ಅಂದ್ರೆ 1987ರಾಗ 3 ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯದ ಸ್ಥಾನಮಾನ ಪಡಿತಾವ್ ಸ್ನೇಹಿತರೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಆಗಿದ್ರೆ ಸಂವಿಧಾನದ ಯಾವ ವಿಧಿಯು ಒಕ್ಕೂಟದ ಕಾರ್ಯಾಂಗೀಯ ಅಧಿಕಾರವನ್ನು ರಾಷ್ಟ್ರಪತಿಗಳಿಗೆ ವಹಿಸುತ್ತದೆ? ಆಪ್ಷನ್ ಎ ವಿಧಿ 52, ಬಿ ವಿಧಿ 53, ಸಿ ವಿಧಿ 54, ಡಿ ವಿಧಿ 55. ಯಾವ್ದು ಸರಿ? ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 53 ಸ್ನೇಹಿತರೆ. ಸಂವಿಧಾನದ ಯಾವ ವಿಧಿಯು ಒಕ್ಕೂಟದ ಕಾರ್ಯಾಂಗೀಯ ಅಧಿಕಾರವನ್ನ ರಾಷ್ಟ್ರಪತಿಗಳಿಗೆ ವಹಿಸುತ್ತದೆ ಅಂತಂದ್ರ ವಿಧಿ 53. ನಮ್ಮ ಸಂವಿಧಾನದ 53ನೇ ವಿಧಿಯ ಪ್ರಕಾರ ಕೇಂದ್ರ ಸರ್ಕಾರದ ಎಲ್ಲಾ ಕಾರ್ಯಾಂಗಾಧಿಕಾರಗಳು ರಾಷ್ಟ್ರಪತಿಯವರ ಅಧೀನದಲ್ಲಿರುತ್ತವೆ ಅಥವಾ ರಾಷ್ಟ್ರಪತಿಯವರ ಹೆಸರಿನಲ್ಲಿರುತ್ತವೆ.
ಬಟ್ ಒಕ್ಕೂಟದ ಎಲ್ಲಾ ಕಾರ್ಯಾಂಗ ಅಧಿಕಾರಗಳು ರಾಷ್ಟ್ರಪತಿ ಅಧೀನದಲ್ಲಿರ್ತವೆ 53ನೇ ವಿಧಿಯ ಪ್ರಕಾರ. ಬಟ್ ಎಲ್ಲ ಅಧಿಕಾರಗಳು ರಾಷ್ಟ್ರಪತಿ ಅಧೀನದಲ್ಲಿದ್ದರೂ ಕೂಡ ಅವರು ನೇರವಾಗಿ ಚಲಾಯಿಸ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಅವರನ್ನ ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥ ಅಂತೇಳಿ ಕರಿತೇನೆ. ಹಾಗಾದ್ರೆ ಯಾರ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಕಾರ್ಯನಿರ್ವಹಿಸಬೇಕಾಗತ್ತಾ? ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಕಾರ್ಯನಿರ್ವಹಿಸಬೇಕಾಗತ್ತಾ? ಹಾಗಂತೇಳಿ ಯಾವ ವಿಧಿ ಹೇಳುತ್ತಾ ಸ್ನೇಹಿತರೆ? ವಿಧಿ 74, ಸಂವಿಧಾನದ 74ರ 1ನೇ ಉಪವಿಧಿಯ ಪ್ರಕಾರ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿ ಕಾರ್ಯನಿರ್ವಹಿಸಬೇಕಂತ ಹೇಳುತ್ತಾ. ಬಟ್ 53ನೇ ವಿಧಿಯ ಪ್ರಕಾರ ಕೇಂದ್ರ ಸರ್ಕಾರದ ಎಲ್ಲಾ ಕಾರ್ಯಾಂಗ ಅಧಿಕಾರಗಳು ರಾಷ್ಟ್ರಪತಿ ಅಧೀನದಲ್ಲಿರ್ತವೆ. ಬಟ್ ಎಲ್ಲ ಅಧಿಕಾರಗಳು ರಾಷ್ಟ್ರಪತಿ ಅಧೀನದಲ್ಲಿದ್ದರೂ ಕೂಡ ಅವ್ರ ಹೆಸರಿನಲ್ಲಿ ಇದ್ರೂ ಕೂಡ ಅವ್ರಿಗೆ ನೇರವಾಗಿ ಚಲಾಯಿಸ್ಲಿಕ್ಕೆ ಬರಲ್ಲ. ಅವ್ರು ಯಾರ ಸಲಹೆ ಮೇರೆಗೆ ಕಾರ್ಯನಿರ್ವಹಿಸಬೇಕು? 74 1ನೇ ಉಪವಿಧಿಯ ಪ್ರಕಾರ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಸಲಹೆ ಮೇರೆಗೆ ಕಾರ್ಯನಿರ್ವಹಿಸಬೇಕಾಗತ್ತ. ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಾಗೆ ರಾಷ್ಟ್ರಪತಿಗಳು ಹಣಕಾಸು ಆಯೋಗವನ್ನು ಎಷ್ಟು ವರ್ಷಕ್ಕೊಮ್ಮೆ ರಚಿಸುತ್ತಾರೆ? ಆಪ್ಷನ್ ಎ 2 ವರ್ಷ, ಬಿ 3 ವರ್ಷ, ಸಿ 5 ವರ್ಷ, ಡಿ 4 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ, 5 ವರ್ಷಕ್ಕೊಮ್ಮೆ. ಪ್ರತಿ 5 ವರ್ಷಕ್ಕೊಮ್ಮೆ ರಾಷ್ಟ್ರಪತಿಯವರು ಕೇಂದ್ರ ಹಣಕಾಸು ಆಯೋಗ ನೇಮಕ ಮಾಡುತ್ತಾರೆ. ಸೊ ಭಾರತದಲ್ಲಿ ಹಣಕಾಸು ಆಯೋಗ ಸ್ಥಾಪನೆ ಆದದ್ದು ಯಾವಾಗ? ನವೆಂಬರ್ 22, 1951. ನೋಡ್ರಿ, ಸೊ ನವೆಂಬರ್ 22, 1951ರಲ್ಲಿ ಕೇಂದ್ರ ಹಣಕಾಸು ಆಯೋಗ ಸ್ಥಾಪನೆ ಆಗತ್ತಾ. ಈ ಹಣಕಾಸು ಆಯೋಗದ ರಚನೆಗೆ ಯಾವ ವಿಧಿಯಲ್ಲಿ ಅವಕಾಶ ಅದ ಅಂತಂದ್ರ ವಿಧಿ 280. ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ರಾಷ್ಟ್ರಪತಿ ಕೇಂದ್ರ ಹಣಕಾಸು ಆಯೋಗ ನೇಮಕ ಮಾಡುತ್ತಾರೆ? 5 ವರ್ಷಕ್ಕೊಮ್ಮೆ ನೇಮಕ ಮಾಡುತ್ತಾರೆ. ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿರುತ್ತಾರೆ? ಕೆಸಿ ನಿಯೋಗಿ. ಪ್ರಸ್ತುತ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಿಸಲಾಗ್ಯದ? ಅರವಿಂದ್ ಪನಗರಿಯಾ ಪ್ರಸ್ತುತ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಸ್ನೇಹಿತರೆ. ಸೊ ಅರವಿಂದ್ ಪನಗರಿಯಾ ಅವರು ಇದೇ 2024ರ ಆರಂಭದಲ್ಲಿ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಈ 16ನೇ ಹಣಕಾಸು ಆಯೋಗ ಅಧ್ಯಯನ ಮಾಡಿ 2025 ಎಂಡ್ ಒಳಗಾಗಿ ಇದು ತನ್ನ ವರದಿ ಸಲ್ಲಿಸತ್ತ. ಈ 16ನೇ ಹಣಕಾಸು ಆಯೋಗದ ಶಿಫಾರಸುಗಳು ಯಾವ ವರ್ಷದಿಂದ ಜಾರಿಯಲ್ಲಿ ಆಗ್ತಾವ್? 2026ರಿಂದ 2031ರವರೆಗೆ ಜಾರಿಯಲ್ಲಿ ಇರ್ತಾವ. ಬಟ್ ಇನ್ನು ಪ್ರೆಸೆಂಟು ಎಷ್ಟನೇ ಹಣಕಾಸು ಆಯೋಗದ ಶಿಫಾರಸುಗಳು ನಮ್ಮಲ್ಲಿ ಜಾರಿಯಲ್ಲಿ ಅದಾವತ್ತಂದ್ರ 15ನೇ ಹಣಕಾಸು ಆಯೋಗದ ಶಿಫಾರಸುಗಳು ಜಾರಿಯಲ್ಲಿ ಅದಾವ ಸ್ನೇಹಿತರೆ. ಹಾಗಾದ್ರೆ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? NK ಸಿಂಗ್, ನಂದ್ ಕಿಶೋರ್ ಸಿಂಗ್. ಈ 15ನೇ ಹಣಕಾಸು ಆಯೋಗದ ಶಿಫಾರಸುಗಳು ಎಲ್ಲಿಂದ ಎಲ್ಲಿವರೆಗೆ ಜಾರಿಯಲ್ಲಿ ಇರ್ತಾವಂದ್ರ 2021ರಿಂದ 2026ರವರೆಗೆ. 2021ರಿಂದ 2026ರವರೆಗೆ 15ನೇ ಹಣಕಾಸು ಆಯೋಗದ ಶಿಫಾರಸುಗಳು ಜಾರಿಯಲ್ಲಿರ್ತಾವ. ಈಗ 16ನೇ ಹಣಕಾಸು ಆಯೋಗ ನೇಮಕ ಮಾಡಿದ್ದಾರೆ 16th ಫೈನಾನ್ಸ್ ಕಮಿಷನ್. ಈ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿದ್ದಾರೆ? ಅರವಿಂದ್ ಪನಗರಿಯಾ. ಇದು ಯಾವಾಗ ತಾನು ವರದಿ ಸಲ್ಲಿಸತ್ತ? 2025ರಲ್ಲಿ ತನ್ನ ವರದಿ ಸಲ್ಲಿಸತ್ತ. ಈ 16ನೇ ಹಣಕಾಸು ಆಯೋಗದ ಶಿಫಾರಸುಗಳು ಯಾವ ವರ್ಷದಿಂದ ಜಾರಿ ಆಗ್ತಾವ್? 2026ರಿಂದ 2031ರವರೆಗೆ ಜಾರಿ ಆಗ್ತಾವ. ಒಟ್ಟಿನಲ್ಲಿ ಎಷ್ಟು ವರ್ಷಕ್ಕೊಮ್ಮೆ ರಾಷ್ಟ್ರಪತಿಯವರು ಹಣಕಾಸು ಆಯೋಗ ನೇಮಕ ಮಾಡುತ್ತಾರೆ? 5 ವರ್ಷಕ್ಕೊಮ್ಮೆ. ಅದರಂತೆ ರಾಜ್ಯದಲ್ಲಿ ಕೂಡ 5 ವರ್ಷಕ್ಕೊಮ್ಮೆ ರಾಜ್ಯ ಹಣಕಾಸು ಆಯೋಗವನ್ನ ಯಾರು ನೇಮಕ ಮಾಡುತ್ತಾರೆ? ರಾಜ್ಯಪಾಲ ನೇಮಕ ಮಾಡುತ್ತಾರೆ. ಪ್ರಸ್ತುತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5ನೇ ಹಣಕಾಸು ಆಯೋಗ ಅದ. 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕ ಆಗಿದ್ದಾರೆ ಅಂತಂದ್ರ ಆರ್ ನಾರಾಯಣ ಸ್ವಾಮಿ. ಪ್ರಸ್ತುತ 5ನೇ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಗಳು ಮತ್ತು ಕಾರ್ಯಗಳನ್ನು ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿ ಅಥವಾ ವಿಧಿಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ? ನೋಡ್ರಿ, ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಗಳು ಮತ್ತು ಕಾರ್ಯಗಳನ್ನು ಭಾರತ ಸಂವಿಧಾನದ ಈ ಕೆಳಗಿನ ಯಾವ ವಿಧಿ ಅಥವಾ ವಿಧಿಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ? 1 324, 2 423 ಇದು ಆಕ್ಚುಲಿ 223 ಆಗಬೇಕು, 423 ಅಲ್ಲದು, ಸಾರಿ, ಇದು 243 ಆಗ್ಬೇಕಿದು.
ಮಿಸ್ಟೇಕ್ ಆಗ್ಯದ, ಅದು 243 ಕೆ ಆಗ್ಬೇಕಿದು ವಿಧಿ. 243 ಜಡ್ಡಿ 325 329 ಎ. ಇಲ್ಲಿ ಯಾವ್ದು ಸರಿಯಾದ ಉತ್ತರ ಅಂದ್ರೆ 243 ಕೆ 243 ಜೆಡ್ ಎ ಅಂದ್ರ 2 ಮತ್ತು 3 ಬಿ ಸರಿಯಾದ ಉತ್ತರ ಸ್ನೇಹಿತರೆ. ನೋಡ್ರಿ, ಸಂವಿಧಾನದ 243 ಕೆ 243 ಜೆಡ್ ಎ ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಗಳು ಮತ್ತು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ವಿವರಿಸಲ್ಪಡ್ತಕ್ಕಂಥದ್ದು. ಅಂದ್ರೆ 243 ಕೆ ವಿಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿಗಳನ್ನು ಸಿದ್ಧಪಡಿಸೋದು, ಪಂಚಾಯತ್ ರಾಜ್ಯ ಸಂಸ್ಥೆಗಳ ಚುನಾವಣೆ, ನಿರ್ದೇಶನ, ಮೇಲ್ವಿಚಾರಣೆ ಮಾಡತಕ್ಕಂಥ ಅಧಿಕಾರ ರಾಜ್ಯ ಚುನಾವಣಾ ಆಯೋಗಕ್ಕದ. ಅದು ಯಾವ ವಿಧಿಯ ಪ್ರಕಾರ? 243 ಕೆ. ಇನ್ನು 243 ಜೆಡ್ ಎ ವಿಧಿಯ ಪ್ರಕಾರ ಮುನ್ಸಿಪಾಲಿಟೀಸ್, ನಗರ ಸ್ಥಳೀಯ ಸಂಸ್ಥೆಗಳು, ಅಲ್ಲಿನ ಮತದಾರರ ಪಟ್ಟಿಗಳನ್ನು ಸಿದ್ಧಪಡಿಸ್ತಕ್ಕಂಥದ್ದಾಗಿರಬಹುದು. ಆ ಮುನ್ಸಿಪಾಲಿಟೀಸ್ ಅಂದ್ರೆ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಮೇಲ್ವಿಚಾರಣೆ, ನಿರ್ದೇಶನ ಮಾಡತಕ್ಕಂಥ ಅಧಿಕಾರ ರಾಜ್ಯ ಚುನಾವಣಾ ಆಯೋಗಕ್ಕದ. ಪಂಚಾಯತ್ 243 ಕೆ, ಮುನ್ಸಿಪಾಲಿಟೀಸ್ 243 ಜೆಡ್ ಎ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. 1. ಸಾಮಾಜಿಕ ಕ್ರಮವನ್ನು ಭದ್ರಪಡಿಸುವ ಮೂಲಕ ಜನರ ಕಲ್ಯಾಣವನ್ನು ಉತ್ತೇಜಿಸಲು ರಾಜ್ಯವು ಶ್ರಮಿಸಬೇಕು. 2. ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನು ಕಡಿಮೆ ಮಾಡಲು ರಾಜ್ಯವು ಶ್ರಮಿಸಬೇಕು. 3. ವಿವಿಧ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರ ಗುಂಪುಗಳ ನಡುವೆ ಇರುವ ಅಸಮಾನತೆಯನ್ನು ಕಡಿಮೆ ಮಾಡಲು ರಾಜ್ಯವು ಶ್ರಮಿಸಬೇಕು. ನೋಡ್ರಿ, ಕ್ವಶನ್ ಏನದ? ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಅಂದ್ರೆ DPSP ಸಂಬಂಧಪಡತಕ್ಕಂಥ ಯಾವುದರಲ್ಲಿ 1 ಮತ್ತು 2 ಇವೆರಡು DPSP ಸಂಬಂಧಪಡ್ತಾವೆ. DPSP ಅಂತಂದ್ರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ನಿಬಂಧನೆಗಳಿಗೆ ಒಳಪಟ್ಟಿರತಕ್ಕಂಥವು. ಅಂದ್ರ ಸಾಮಾಜಿಕ ಕ್ರಮವನ್ನು ಭದ್ರಪಡಿಸುವ ಮೂಲಕ ಜನರ ಕಲ್ಯಾಣವನ್ನು ಉತ್ತೇಜಿಸಲು ರಾಜ್ಯ ಸರ್ಕಾರ ಶ್ರಮಿಸಬೇಕು. ಅಂದ್ರೆ ರಾಜ್ಯಗಳು ಶ್ರಮಿಸಬೇಕು. ಹಾಗಂತೇಳಿ ನಮ್ಮ ಸಂವಿಧಾನದ DPSPಯಲ್ಲಿ ಯಾವ ವಿಧಿಯಲ್ಲಿ ಅವಕಾಶ ಅದ? 38ನೇ ವಿಧಿಯಲ್ಲಿ ಅವಕಾಶ ಅದ. ಅಂದ್ರೆ ಜನರ ಕಲ್ಯಾಣಕ್ಕಾಗಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಸರ್ಕಾರ ಜಾರಿಗೊಳಿಸಬೇಕು ಅಂತ ಹೇಳುತ್ತಾ. ಇನ್ನು 2ನೇದು, ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡಲು ರಾಜ್ಯವು ಶ್ರಮಿಸಬೇಕು. ಹಾಗಂತೇಳಿ DPSPಯಲ್ಲಿ ಯಾವ ವಿಧಿಯಲ್ಲಿ ಉಲ್ಲೇಖ ಅದ? 39ನೇ ವಿಧಿಯಲ್ಲಿ ಉಲ್ಲೇಖ ಇದೆ ಸ್ನೇಹಿತರೆ, ಆರ್ಟಿಕಲ್ 39. ಅಂದ್ರ ರಾಜ್ಯದ ಜನರನ್ನ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಅಂದ್ರ ಹೋಗಲಾಡಿಸ್ಬೇಕು. ರಾಜ್ಯದ ಜನರನ್ನ ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆಯಿಂದ ಅವರ ನಿರ್ಮೂಲನೆ ಮಾಡಬೇಕು. ಆರ್ಥಿಕ ಅಸಮಾನತೆ ಹೋಗಲಾಡಿಸಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು. ಹಾಗಂತೇಳಿ 39ನೇ ವಿಧಿ ಹೇಳುತ್ತ ಸ್ನೇಹಿತರೆ. ಹಾಗಾಗಿ ಇಲ್ಲಿ 3ನೇ ಆಪ್ಷನ್ ಇದು ರಾಜ್ಯ ನೀತಿ ನಿರ್ದೇಶಗಳ ತತ್ವಗಳ ವ್ಯಾಪ್ತಿಗೆ ಬರುವುದಿಲ್ಲ. ಹಾಗಾಗಿ ಇದು ತಪ್ಪು. 1 ಮತ್ತು 2 ಸರಿಯಾದ ಹೇಳಿಕೆ. ಹಾಗಾಗಿ ಯಾವ್ದು ಸರಿ ಉತ್ತರ ಆಗತ್ತಂದ್ರ ಈ ಸರಿಯಾದ ಉತ್ತರ 1 ಮತ್ತು 2. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಭಾರತದಲ್ಲಿನ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. 1ನೇ ಆಪ್ಷನ್, ಸಂವಿಧಾನದ ಆರಂಭದಲ್ಲಿ ಭಾರತದಲ್ಲಿ ಯಾರು ತನ್ನ ವಾಸಸ್ಥಾನವನ್ನು ಹೊಂದಿರುವರೋ ಅಂತಹ ಪ್ರತಿಯೊಬ್ಬರು ಭಾರತದ ಪೌರರು. ಎಸ್, ಸರಿಯಾದ ಉತ್ತರ ಅಂದ್ರೆ ಸ್ಟೇಟ್ಮೆಂಟ್ ಸರಿಯಾದ. ಬಿ ಅಂದ್ರೆ 2ನೇದು, ಯಾವ ವ್ಯಕ್ತಿಗಳು ಸಾಮಾನ್ಯವಾಗಿ ಭಾರತದ ಭೂಪ್ರದೇಶದಲ್ಲಿ 5 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ವಾಸಿಸುತ್ತಿರುವರೋ ತಕ್ಷಣವೇ ಸಂವಿಧಾನದ ಪ್ರಕಾರ ಅವರಿಗೆ ಭಾರತದ ಪೌರತ್ವ ದೊರೆಯುತ್ತದೆ. ಎಸ್, ಇದು ಕೂಡ ಸರಿ. ಹಾಗಾಗಿ ಇಲ್ಲಿ ಯಾವ್ದು ಸರಿ ಅಂತೇಳಿ ಆನ್ಸರ್ ಮಾಡಬೇಕು. ಸಿ ಸರಿಯಾದ ಉತ್ತರ 1 ಮತ್ತು 2. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. 1. ಇದನ್ನು 99ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಇದನ್ನು ಜಾರಿಗೊಳಿಸಲಾಯಿತು. 2. ಇದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರುಗಳನ್ನು ನೇಮಕ ಮಾಡಲು ಶಿಫಾರಸು ಮಾಡಬಹುದು. 3. ಸರ್ವೋಚ್ಚ ನ್ಯಾಯಾಲಯ 99 ತಿದ್ದುಪಡಿಯನ್ನು ಕೆಳಗಿಳಿಸಿತು ಮತ್ತು ನ್ಯಾಯಾಧೀಶರ ನೇಮಕಾತಿಯನ್ನು ಕೊಲಿಜಿಯಂ ವ್ಯವಸ್ಥೆಯನ್ನು ಪುನಃ ಸ್ಥಾಪಿಸಿತು. ಇಲ್ಲಿ ಯಾವ ಸ್ಟೇಟ್ಮೆಂಟ್ಗಳು ಸರಿಯಾದವಾಗಿದ್ರೆ
ಮೂರು ಸ್ಟೇಟ್ಮೆಂಟ್ಗಳು ಸರಿಯಾದವು ಸ್ನೇಹಿತರೆ. ಆಪ್ಷನ್ ಸಿ 1, 2, 3. ಏನಿದು? NJSC ಅಂತೇಳಿ ಕರಿತೀವಿ ನಾವು ಇಂಗ್ಲಿಷಲ್ಲಿ. NJSC ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ. ಈ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದ ರಚನೆಗೆ ಯಾವ ತಿದ್ದುಪಡಿ ಕಾಯ್ದೆ ಮೂಲಕ ಅವಕಾಶ ಮಾಡಿಕೊಡ್ತಾರತ್ತಂದ್ರ 2014ರಲ್ಲಿ ಸಂವಿಧಾನಕ್ಕೆ 99ನೇ ತಿದ್ದುಪಡಿ ತರುತ್ತಾರೆ ಸ್ನೇಹಿತರೆ. 2014 ಯಾರ ಸರ್ಕಾರ? ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 2014ರಲ್ಲಿ ಸಂವಿಧಾನಕ್ಕೆ 99ನೇ ತಿದ್ದುಪಡಿ ತರುತ್ತಾ. ಇದಕ್ಕೆ ಸಂಬಂಧಪಟ್ಟಂತ ತಿದ್ದುಪಡಿ ಮಸೂದೆ ಕ್ರಮ ಸಂಖ್ಯೆ ಎಷ್ಟಾಗಿರುತ್ತ? 121ನೇ ತಿದ್ದುಪಡಿ ಮಸೂದೆ ಕ್ರಮ ಸಂಖ್ಯೆ. ಹೊಡೆದ ಎಷ್ಟನೇ ತಿದ್ದುಪಡಿ ಕಾಯ್ದೆಯನ್ನಾಗಿ ಸಂವಿಧಾನಕ್ಕೆ ಸೇರಿಸ್ತಾರೆ? 99ನೇ ತಿದ್ದುಪಡಿ ಕಾಯ್ದೆಯನ್ನಾಗಿ ಸೇರಿಸ್ತಾರೆ. ಈ ತಿದ್ದುಪಡಿ ಮಾಡಿ ಏನ್ ಮಾಡ್ತಾರೆ ಗೊತ್ತಾ? ಮೊದಲು ಕೊಲಿಜಿಯಂ ಅಂತಕ್ಕಂಥ ಪದ್ಧತಿ ಇತ್ತು. ಈ ಕೊಲಿಜಿಯಂ ಬದಲಿಗೆ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದ ರಚನೆಗೆ ಅವಕಾಶ ಮಾಡಿಕೊಡುತ್ತಾರೆ. ಕೊಲಿಜಿಯಂ ತೆಗೆದಾಕಿ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದ ರಚನೆಗೆ ಅವಕಾಶ ಮಾಡಿಕೊಡುತ್ತಾರೆ. ಈ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದ ರಚನೆಗೆ ನಮ್ಮ ಸಂವಿಧಾನದ ಯಾವ ವಿಧಿಯಲ್ಲಿ ಅವಕಾಶ ಮಾಡಿಕೊಡುತ್ತಾರಂದ್ರ ವಿಧಿ 124A 124A ವಿಧಿಯನ್ನ ಸಂವಿಧಾನಕ್ಕೆ ಹೊಸದಾಗಿ ಸೇರ್ಪಡೆ ಮಾಡುತ್ತಾರೆ. ಈ 124A ವಿಧಿಯಲ್ಲಿ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದ ರಚನೆಗೆ ಅವಕಾಶ ಮಾಡಿಕೊಡುತ್ತಾರೆ. ಈ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದಲ್ಲಿ ಟೋಟಲ್ ಎಷ್ಟು ಜನ ಇರ್ತಾರೆ? 6 ಜನ ಇರ್ತಾರೆ. ಯಾರು 6 ಜನ ಇರ್ತಾರೋ? ಒಬ್ಬರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು, ಇಬ್ಬರು ಸುಪ್ರೀಂ ಕೋರ್ಟ್ ಹಿರಿಯ ನ್ಯಾಯಾಧೀಶರು, ಒಬ್ಬರು ಕೇಂದ್ರ ಕಾನೂನು ಮಂತ್ರಿ, ಇಬ್ಬರು ಗಣ್ಯ ವ್ಯಕ್ತಿಗಳು ಅಂದ್ರೆ ಕಾನೂನು ತಜ್ಞರು. ಟೋಟಲ್ 6 ಜನ ಇರ್ತಾರೆ. ನೋಡ್ರಿ, ಇದರ ಅಧ್ಯಕ್ಷರಾಗಿರ್ತಾರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ. ಉಳಿದಂತ 5 ಜನ ಸದಸ್ಯರಾಗಿರ್ತಾರೆ. ಇಬ್ಬರು ಸುಪ್ರೀಂ ಕೋರ್ಟ್ ಹಿರಿಯ ನ್ಯಾಯಾಧೀಶರು, ಒಬ್ಬರು ಕೇಂದ್ರ ಕಾನೂನು ಮಂತ್ರಿ, ಇಬ್ಬರು ಗಣ್ಯ ವ್ಯಕ್ತಿಗಳು ಅಂದ್ರೆ ಕಾನೂನು ತಜ್ಞರು. ಈ 6 ಜನರನ್ನ ಒಳಗೊಂಡ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದ ರಚನೆಗೆ ಯಾವ ವಿಧಿಯಲ್ಲಿ ಅವಕಾಶ ಮಾಡಿಕೊಡುತ್ತಾರೆ? 124A ವಿಧಿಯಲ್ಲಿ ಅವಕಾಶ ಮಾಡಿಕೊಡುತ್ತಾರೆ ಸ್ನೇಹಿತರೆ. ಹಾಗಾದ್ರೆ ಪ್ರೆಸೆಂಟ್ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಇಲ್ವಾ? ಇಲ್ಲ. ಯಾಕಂದ್ರೆ ಈ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸತ್ತ. ಯಾಕೆ? ಇದು ಸಂವಿಧಾನ ಬಾಹಿರ. ಯಾಕೆ ಸಂವಿಧಾನ ಬಾಹಿರ? ಹಳೆಯ ಕೊಲಿಜಿಯಂ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸತ್ತ. ಕೊಲಿಜಿಯಂ ಅಂತಂದ್ರೆ ಏನಾಗಿದ್ರೆ? ಕೊಲಿಜಿಯಂ ಅಂತಕ್ಕಂಥ ವರ್ಡ್ ಕೇಳಿರ್ತೀರಿ. ತುಂಬಾ ಜನರಿಗೆ ಕೊಲಿಜಿಯಂ ಅಂತಂದ್ರೆ ಗೊತ್ತಿರೋದಿಲ್ಲ. ಕೊಲಿಜಿಯಂ ಅಂತಂದ್ರೆ ಏನ್ ಗೊತ್ತಾ? ಅದೊಂದು ಮಂಡಳಿ, ಅದು ಒಂದು ಸಮಿತಿ. ಅದು ಕೂಡ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ನೇತೃತ್ವದ 4 ಜನ ಹಿರಿಯ ನ್ಯಾಯಾಧೀಶರನ್ನ ಒಳಗೊಂಡ ಒಂದು ಮಂಡಳಿ. ಅದು ಯಾವುದು? ಕೊಲಿಜಿಯಂ. ಈ ಕೊಲಿಜಿಯಂ ಸಿಸ್ಟಮ್ ನಮ್ಮ ದೇಶದಲ್ಲಿ ಯಾವ ವರ್ಷದಿಂದ ಜಾರಿಯಲ್ಲದ? 1993ರಿಂದ ಜಾರಿಯಲ್ಲದ. ಬಟ್ ಇದು ಸಂವಿಧಾನಬದ್ಧ ಹುದ್ದೆ ಅಲ್ಲ. ಇದು ಕೊಲಿಜಿಯಂ ಇದು ಸಂವಿಧಾನಬದ್ಧ ಹುದ್ದೆ ಅಲ್ಲ. ಇದು ಯಾವಾಗಿಂದ ಜಾರಿಯಲ್ಲದ? 1993ರಲ್ಲಿ ಜಾರಿಯಲ್ಲಿ ಅದ. ಈ ಕೊಲಿಜಿಯಂ ಅಲ್ಲಿ ಎಷ್ಟು ಜನ ಇರ್ತಾರೆ? 5 ಜನ ಇರ್ತಾರೆ. 5 ಜನ ಯಾರು? ಒಬ್ರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು, 4 ಜನ ಹಿರಿಯ ನ್ಯಾಯಾಧೀಶರು. ಈ ಕೊಲಿಜಿಯಂ ಕೆಲಸ ಏನು? ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಯಾರನ್ನ ಮುಖ್ಯ ನ್ಯಾಯಾಧೀಶರನ್ನಾಗಿ ನೇಮಿಸಬೇಕು, ಯಾರನ್ನ ನ್ಯಾಯಾಧೀಶರನ್ನಾಗಿ ನೇಮಿಸಬೇಕು, ಅವರ ಲಿಸ್ಟ್ ಅನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತಾ. ಜೊತೆಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆಯನ್ನ ಎಷ್ಟಕ್ಕೆ ಹೆಚ್ಚಿಸಬೇಕು ಅನ್ನೋದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡತಕ್ಕಂತ ಅಧಿಕಾರ ಹೊಂದಿರುತ್ತ. ಅಂತಹ ಕೊಲಿಜಿಯಂ ಪದ್ಧತಿಯನ್ನು ರದ್ದುಪಡಿಸಿ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದ ರಚನೆಗೆ ಯಾವ ತಿದ್ದುಪಡಿ ಕಾಯ್ದೆ ಮೂಲಕ ಅವಕಾಶ ಮಾಡಿಕೊಡುತ್ತಾರೆ? 99ನೇ ತಿದ್ದುಪಡಿ ಮೂಲಕ 2014ರಲ್ಲಿ ಅವಕಾಶ ಮಾಡಿಕೊಡುತ್ತಾರೆ ಸ್ನೇಹಿತರೆ. NJAC ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ, NJAC. ಬಟ್ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತಾ? ಈ NJAC ಅನ್ನ ರದ್ದುಪಡಿಸುತ್ತ. ಯಾಕೆ? ಇದು ಸಂವಿಧಾನ ಬಾಹಿರ. ಯಾಕೆ ಸಂವಿಧಾನ ಬಾಹಿರ? ನಮ್ಮ ಸಂವಿಧಾನದ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದು ವಿಧಿ ಬರುತ್ತ ಸ್ನೇಹಿತರೆ. ಯಾವ ವಿಧಿ ಬರುತ್ತಂದ್ರ 50ನೇ ವಿಧಿ ಬರುತ್ತೆ. ಈ 50ನೇ ವಿಧಿ ಏನ್ ಹೇಳುತ್ತ? ಯಾಕೆ ಇದ್ರ ಬಗ್ಗೆ ನಾನು ಹೆಚ್ಚು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದ್ರ ಪ್ರೆಸೆಂಟ್ ಈ ತಿದ್ದುಪಡಿ ಬಗ್ಗೆ ಎಲ್ಲೂ ತಮಗೆ ಗೊತ್ತಿರುವುದಿಲ್ಲ. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದ ಬಗ್ಗೆ ನಮಗೆ ಐಡಿಯಾ ಇರುವುದಿಲ್ಲ. ಕೊಲಿಜಿಯಂ ಬಗ್ಗೆ ನಮಗೆ ಐಡಿಯಾ ಇರುವುದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ ಅಷ್ಟೇ, ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಸಂವಿಧಾನದ 50ನೇ ವಿಧಿ DPSP ಅಲ್ಲಿ ಬರುತ್ತಾ? ಈ 50ನೇ ವಿಧಿ ಏನ್ ಹೇಳುತ್ತಾ? ನ್ಯಾಯಾಂಗವನ್ನ ಕಾರ್ಯಾಂಗದಿಂದ ಪ್ರತ್ಯೇಕಿಸಬೇಕು. ಯಾಕೆ? ನಮ್ದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ.
ಈ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಎಂಬ ಪರಿಕಲ್ಪನೆಯನ್ನ ಯಾವ ಮೂಲದಿಂದ ಎರವಲ್ಪಡ್ಕೊಂಡೇವೆ ನಾವು? ಅಮೆರಿಕ ಸಂವಿಧಾನದಿಂದ ಎರವಲ್ಪಡ್ಕೊಂಡೇವೆ. ಅಂದ್ರ ನಮ್ದು ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಾಂಗದಲ್ಲಿ ಕಾರ್ಯಾಂಗದ ಹಸ್ತಕ್ಷೇಪ ಆಗ್ಕೂಡುದು. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಸ್ವತಂತ್ರವಾಗಿ, ನಿಷ್ಪಕ್ಷಪಾತವಾಗಿ, ಪಾರದರ್ಶಕವಾಗಿ ಜವಾಬ್ದಾರಿ ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ಅವಕಾಶ ಅದ. ಹಾಗಾಗಿ ನ್ಯಾಯಾಂಗದಲ್ಲಿ ಕಾರ್ಯಾಂಗದ ಹಸ್ತಕ್ಷೇಪ ಆಗ್ಕೂಡುದು ಅಂತೇಳಿ ಯಾವ ವಿಧಿ ಹೇಳತ್ತ? 50ನೇ ವಿಧಿ ಹೇಳತ್ತ. ಬಟ್ NJSC ಒಳಗ ಕಾರ್ಯಾಂಗದ ಹಸ್ತಕ್ಷೇಪ ಆಗತ್ತ. ಯಾಕೆ? 6 ಜನ ಇದ್ರು NJSC ಒಳಗ. 3 ಜನ ನ್ಯಾಯಾಂಗದ ವ್ಯಾಪ್ತಿಗೆ ಒಳಪಡ್ತಾರ, 3 ಜನ ಕಾರ್ಯಾಂಗದ ವ್ಯಾಪ್ತಿಗೆ ಒಳಪಡ್ತಾರ. ಯಾರು 3 ಜನ ನ್ಯಾಯಾಂಗದ ವ್ಯಾಪ್ತಿಗೆ ಒಳಪಡ್ತಾರ? ಒಬ್ರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ, ಇಬ್ರು ಸುಪ್ರೀಂ ಕೋರ್ಟ್ ಹಿರಿಯ ನ್ಯಾಯಾಧೀಶರು, ಇವ್ರು ನ್ಯಾಯಾಂಗದ ವ್ಯಾಪ್ತಿಗೆ ಒಳಪಡ್ತಾರ. ಇನ್ನು 3 ಜನ ಕಾರ್ಯಾಂಗದ ವ್ಯಾಪ್ತಿಗೆ ಒಳಪಡ್ತಾರ. ಯಾರು? ಒಬ್ರು ಕೇಂದ್ರ ಕಾನೂನು ಮಂತ್ರಿ, ಇಬ್ಬರು ಗಣ್ಯ ವ್ಯಕ್ತಿಗಳು, ಇವ್ರು ಕಾರ್ಯಾಂಗದ ವ್ಯಾಪ್ತಿಗೆ ಒಳಪಡುತ್ತಾರೆ. ಹಾಗಾಗಿ ನ್ಯಾಯಾಂಗದಲ್ಲಿ ಕಾರ್ಯಾಂಗದ ಹಸ್ತಕ್ಷೇಪ ಆಯ್ತಾ? ಹಾಗಾಗಿ ಈ NJSCಯನ್ನ ಸುಪ್ರೀಂ ಕೋರ್ಟ್ ಏನ್ ಮಾಡತ್ತ? ಸಂವಿಧಾನ ಬಾಹಿರವೆಂದು ಘೋಷಿಸಿ ಹಳೆಯ ಕೊಲಿಜಿಯಂ ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಶಿಫಾರಸ್ ಮಾಡತ್ತ. ಹಾಗಂತೆ ಸುಪ್ರೀಂ ಕೋರ್ಟ್ ತನ್ನ ತೀರ್ಪು ನೀಡಿದ್ದ ಯಾವಾಗ? ಅಕ್ಟೋಬರ್ 16, 2015. ಅಕ್ಟೋಬರ್ 16, 2015ರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪು ನೀಡತ್ತ. ಏನ್ ತೀರ್ಪು ನೀಡತ್ತ? ಕೊಲಿಜಿಯಂ ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋಗಬೇಕು, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ರದ್ದುಪಡಿಸಬೇಕು, ಇದು ಸಂವಿಧಾನ ಬಾಹಿರ ಅಂತೇಳಿ ಆದೇಶ ಹೊರಡಿಸತ್ತ. ಹಾಗಾಗಿ ನಮ್ಮಲ್ಲಿ ಪ್ರೆಸೆಂಟು ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಇಲ್ಲ ಸ್ನೇಹಿತರೆ, ಕೇವಲ ಏನದ? ಕೊಲಿಜಿಯಂ ಅದ. ಈ ಕೊಲಿಜಿಯಂ ಯಾವ ವರ್ಷದಿಂದ ಜಾರಿಯಲ್ಲದ? 1993ರಿಂದ ಜಾರಿಯಲ್ಲದ. ಬಟ್ ಇದು ಸಂವಿಧಾನಬದ್ಧ ಸಂಸ್ಥೆ ಅಲ್ಲ. ಓಕೆ, ಹಾಗಾಗಿ ಇಲ್ಲಿ ಪ್ರಶ್ನೆ ಏನಾಗಿತ್ತು? ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಇತ್ತು. 3 ಹೇಳಿಕೆಗಳು ಸರಿಯಾದ. ಬಟ್ ಪ್ರೆಸೆಂಟ್ NJSC ಇಲ್ಲ ಅಷ್ಟೇ, ಕೊಲಿಜಿಯಂ ಅದ ಪ್ರೆಸೆಂಟ್. ಅಂದ್ರೆ ಇಲ್ಲೇನು? ಇಲ್ಲಿ ನೋಡ್ರಿ, ಥರ್ಡ್ ಆಪ್ಷನ್ ಏನಿದೆ? ಸರ್ವೋಚ್ಚ ನ್ಯಾಯಾಲಯ 99ನೇ ತಿದ್ದುಪಡಿಯನ್ನು ಕೆಳಗಿಳಿಸಿತು ಮತ್ತು ನ್ಯಾಯಾಧೀಶರ ನೇಮಕಾತಿಯನ್ನು ಕೊಲಿಜಿಯಂ ವ್ಯವಸ್ಥೆಯನ್ನು ಪುನಃ ಸ್ಥಾಪಿಸಿತು. ಎಸ್, 99ನೇ ತಿದ್ದುಪಡಿ ಏನ್ ಮಾಡ್ತು? ಸುಪ್ರೀಂ ಕೋರ್ಟ್ ಕೆಳಗಿಳಿಸತ್ತ, ಕೊಲಿಜಿಯಂ ಅನ್ನ ಮತ್ತೆ ಎತ್ತಿ ಹಿಡಿಯತ್ತ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೋಸ್ಟ್ಲಿ ಇದು ಕೊನೆಯ ಪ್ರಶ್ನೆ ಅನ್ಸತ್ತ. ಎಸ್, ಕೊನೆಯ ಪ್ರಶ್ನೆ ಇದು. ಇಲ್ಲಿ ಕೂಡ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಹಾಗೂ ಈ ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ. ಇಲ್ಲಿ ಕೂಡ 2 ಪಟ್ಟಿ ಕೊಟ್ಟಾರ ನೋಡ್ರಿ. ಒಂದ್ ಕಡೆ ಪಟ್ಟಿ 1 ಸಂವಿಧಾನದ ಉಪಬಂಧಗಳು, ಪಟ್ಟಿ 2 ಮೂಲಗಳು, ಹೊಂದಿಸಿ ಬರೀರಿ ಅಂತ ಕ್ವಶನ್ ಕೇಳಿದ್ದಾರೆ. ಹೊಂದಿಸಿ ನೋಡೋಣ, ಹೆಂಗ್ ಹೊಂದಿಸ್ತಾರೆ ನೀವೇ. 1 ಶಾಸನಬದ್ಧ ವಿಷಯಗಳಿಗೆ ಸಮವರ್ತಿ ಪಟ್ಟಿ. ಸಮವರ್ತಿ ಪಟ್ಟಿ ಅಂದ ತಕ್ಷಣ ತಮಗ ನೆನಪಾಗಬೇಕಾಗಿದ್ದೇನು? ಆಸ್ಟ್ರೇಲಿಯಾ ಸಂವಿಧಾನ. ಯಾವುದು? ಆಸ್ಟ್ರೇಲಿಯಾ. ಹಾಗಾಗಿ ಹೇಗೆ ಅಂದ್ರೆ 1ಕ್ಕೆ ಯಾವುದು ಸರಿ? 4. ಇನ್ನು ರಾಷ್ಟ್ರಾಧ್ಯಕ್ಷರನ್ನು ವಜಾಗೊಳಿಸುವುದು. ರಾಷ್ಟ್ರಪತಿಯವರನ್ನು ಸಂವಿಧಾನದ 61ನೇ ವಿಧಿಯ ಪ್ರಕಾರ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ವಜಾಗೊಳಿಸ್ತಾರೆ. ಹಾಗೆ ರಾಷ್ಟ್ರಪತಿ ಮಹಾಭಿಯೋಗ ಪ್ರಕ್ರಿಯೆಯನ್ನ ಯಾವ ಮೂಲದಿಂದ ಎರವಲ್ಪಡ್ಕೊಂಡೇವು ನಾವು? ಅಮೆರಿಕ. ಹಾಗಾಗಿ ರಾಷ್ಟ್ರಾಧ್ಯಕ್ಷರನ್ನ ವಜಾಗೊಳಿಸ್ತಕ್ಕಂಥದ್ದು ಯಾವ ಮೂಲದಿಂದ ನಾವು ಎರವಲ್ಪಡ್ಕೊಂಡಿವತ್ತಂದ್ರ USA. USA ಅಂತಂದ್ರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಸಂಯುಕ್ತ ರಾಷ್ಟ್ರ ಸಂಘ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಇಂಗ್ಲಿಷ್ ಅಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತೇಳಿ ಕರಿತೇವೆ. ಹಾಗಾಗಿ ರಾಷ್ಟ್ರಾಧ್ಯಕ್ಷರನ್ನ ವಜಾಗೊಳಿಸ್ತಕ್ಕಂಥದ್ದು ಯಾವ ಮೂಲ? USA. ಇನ್ನು ಪ್ರಬಲವಾದ ಕೇಂದ್ರದೊಡಗಿರುವ ಒಕ್ಕೂಟ. ನಮ್ದು ಪ್ರಬಲ ಕೇಂದ್ರ ಸರ್ಕಾರದಿಂದ ಕೂಡಿದ ಒಕ್ಕೂಟ ವ್ಯವಸ್ಥೆ. ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಅಧಿಕಾರ ಅದ. ಇದು ಯಾವ ಮೂಲದಿಂದ ನಾವು ಎರವಲ್ಪಡ್ಕೊಂಡಿವಿ ಕಾನ್ಸೆಪ್ಟ್ ಅನ್ನ? ಕೆನಡಾ ಸಂವಿಧಾನದಿಂದ ಎರವಲ್ಪಡ್ಕೊಳ್ತೀವಿ. ಇನ್ನು ವಿಶೇಷಾಧಿಕಾರಕ್ಕೆ ವಕಾಲತ್ತು. ಇದು ಯಾವ ಸಂವಿಧಾನ ಅಂದ್ರ UK. ಇಲ್ಲಿ ಒಂದು ಸರಿ. ಹಾಗಾದ್ರ 1ಕ್ಕೆ 4 ಯಾವ್ದು ಬರುತ್ತೆ ಇಲ್ಲಿ?
ಇಲ್ಲಿ ಮೇಲ್ಗಡೆ ಆಪ್ಷನ್ಸ್ ಕೊಟ್ಟಿಲ್ಲ. ಎ ಅಂದರೆ ಇಲ್ಲಿ ABCD ಆಗಬೇಕಾಗಿತ್ತು. ಇಲ್ಲಿ 1 2 3 4 ಬಂದೈತೆ ಅಷ್ಟೇ. ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕು. ಒಂದಿದ್ದಲ್ಲಿ ಏನು ಮಾಡ್ಕೋಬೇಕು, ಇದನ್ನು ಎ ಅನ್ಕೋಬೇಕು. ಎಗೆ ಯಾವುದು 4, ಎಸ್ ಇಲ್ಲೂ 4 ಅದ, ಇಲ್ಲೂ 4 ಅದ, ಬಿ ಏನು 4 ಅದ, ಬಿನೂ 4 ಅದ. ಓಕೆ, ಇನ್ನು ಬಿ ರಾಷ್ಟ್ರಾಧ್ಯಕ್ಷರನ್ನು ವಜಾಗೊಳಿಸೋದು ಯಾವುದು, USA ಅಂದರೆ 3. ಪ್ರಬಲವಾದ ಕೇಂದ್ರದೊಳಗಿರುವ ಒಕ್ಕೂಟ 2, ಎಸ್ ಸರಿಯಾದ ಉತ್ತರ ಯಾವುದು, ಬಿ. ಓಕೆ, ಇಲ್ಲಿಯವರೆಗೆ ಹಿಂದೆ ನಡೆದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಂತ್ರ ಏನು ತಮಗೆ ಪ್ರೀ ಕೋಚಿಂಗ್ ಕೊಡಲಿಕ್ಕೆ ಇವತ್ತು ಸರ್ಕಾರ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದೆಯಲ್ಲ, ಆ ಹಿಂದಿನ ಒಂದು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ಸಲ್ಲಿ ಏನು ಕ್ವಶನ್ಸ್ ಕೇಳಿದ್ರು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಅದರ ಉತ್ತರ ಸಮೇತವಾಗಿ ಚರ್ಚೆ ಮಾಡಿದ್ದೀನಿ. ನೆಕ್ಸ್ಟು ಬರ್ತಕ್ಕಂಥ ಒಂದು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಕ್ಸಾಮಲ್ಲಿ ತಾವೆಲ್ಲರೂ ಸರಿಯಾಗಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಆಯ್ಕೆ ಮಾಡಿ ತಾವೆಲ್ಲರೂ ಅದರಲ್ಲಿ ಸೆಲೆಕ್ಷನ್ ಆಗಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.